ಕೃತಜ್ಞತೆಗೆ ಮೊದಲು ನಮ್ಮ ಮುಂದಿನ ಕಾರ್ಯಕ್ರಮದ ಬಗ್ಗೆ ಒಂದು ಸೂಚನೆ. ನಾಳಿನ ಉಪನ್ಯಾಸಕರು ಕಾರಣಾಂತರದಿಂದ ಒಂದು ಚರ್ಚಾಗೋಷ್ಠಿಯಲ್ಲಿ ಸ್ವೀಡನ್ನಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ನಾಳಿನ ಕಾರ್ಯಕ್ರಮ ಇರೋದಿಲ್ಲ. ನಮ್ಮ ಮುಂದಿನ ಕಾರ್ಯಕ್ರಮ 1ನೇ ತಾರೀಕು 2016 ಜನವರಿ ಪರಮಪೂಜ್ಯ ಸ್ವಾಮಿ ಚಿದಾನಂದಜಿಯವರು ಫ್ಯಾಸೆಟ್ಸ್ ಆಫ್ ಸೆಲ್ಫ್ ನಾಲೆಜ್ ಅನ್ನೋ ವಿಚಾರದ ಬಗ್ಗೆ 6 ದಿವಸದ ಪ್ರವಚನ ನೀಡಲಿದ್ದಾರೆ. ದಯವಿಟ್ಟು ಈ ಒಂದು ತಿದ್ದುಪಡಿಯನ್ನು ಎಲ್ಲರೂ ಗಮನಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಂತೆ ಈ 6 ದಿವಸದ ಪ್ರವಚನ ಮಾಲೆಯನ್ನು ಶ್ರೀಮತಿ GN ಶಕುಂತಲಾ ಅವರ ಸ್ಮರಣೆಯಲ್ಲಿ ನೀಡಿರುವ ದತ್ತಿ, ಡಾಕ್ಟರ್ ಸುಂದರ್ರಾವ್ ಅವರ ಸ್ಮರಣೆಯಲ್ಲಿ ಶ್ರೀಮತಿ ಸುಶೀಲಮ್ಮ ಸುಂದರ್ರಾವ್ ಮತ್ತು ಅವರ ಮಕ್ಕಳು ನೀಡಿರುವ ದತ್ತಿ, ಶ್ರೀಮತಿ JV ವೆಂಕಟಲಕ್ಷ್ಮಿ ಅವರ ಸ್ಮರಣೆಯಲ್ಲಿ ಅವರ ಮಕ್ಕಳು ನೀಡಿರುವ ದತ್ತಿ, ಈ ಆಶ್ರಯದಲ್ಲಿ ಈ 6 ದಿವಸಗಳ ವಿವೇಕ ಚೂಡಾಮಣಿಯ ಪ್ರವಚನವನ್ನು ಆಯೋಜಿಸಲಿಕ್ಕೆ ಸಾಧ್ಯ ಆಯಿತು. ಈ ದತ್ತಿಯ ನ್ಯಾಸಕರ್ತರೆಲ್ಲರಿಗೂ ಕೂಡ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ವಿವೇಕ ಚೂಡಾಮಣಿಯ ಪ್ರವಚನ ಮಾಲೆಗೆ ಮತ್ತಷ್ಟು ಪುಷ್ಟಿ ಕೊಡುವ ದೃಷ್ಟಿಯಿಂದ ಒಂದು ಮಾತನ್ನು ಹೇಳಿ ಕೃತಜ್ಞತೆಯನ್ನು ಹೇಳಿ ಬಯಸ್ತೇನೆ. ಈ ಸಂಸ್ಥೆಯಲ್ಲಿ ನಡೆಯುವ ಎಲ್ಲ ಪ್ರವಚನ ಮಾಲೆಯ ಉದ್ದೇಶ ಬದುಕನ್ನು ಪೂರ್ಣ ರೂಪದಲ್ಲಿ ಸಾರ್ಥಕಗೊಳಿಸಲು ಸಹಾಯ ಮಾಡುವ ಚಿಂತನೆಗಳನ್ನು ಇಲ್ಲಿಯ ಬಂದು ಆಗಮಿಸುವ ಶ್ರೋತೃಗಳಿಗೆ ಸಿಗಬೇಕು ಅಂತ. ಈ ದೃಷ್ಟಿಯಲ್ಲಿ ವಿವೇಕ ಚೂಡಾಮಣಿ ಕೂಡ ಒಂದಾಗಿದೆ. ನಾವು ಕೇಳ್ತಕ್ಕಂತಹ ಪ್ರವಚನ ಕೇವಲ 1.5 ಗಂಟೆ ಆದರೂ ಅದು ನಮ್ಮ ಜೀವನವನ್ನು ರೂಪಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಬೇಕು ಅಂತಾದರೆ ನಾವು ಕೇಳಿದ ಚಿಂತನೆಯ ಧಾರಣಾಶಕ್ತಿ ನಮ್ಮಲ್ಲಿ ಹೆಚ್ಚಿರಬೇಕು. ಹೀಗೆ ಧಾರಣಾಶಕ್ತಿಗೆ ಮನಸ್ಸಿನಲ್ಲಿ ಹೆಚ್ಚಾಗಬೇಕು ಅಂದರೆ ಮನಸ್ಸು ಹೆಚ್ಚು ಶುದ್ಧವಾಗಬೇಕು. ಮನಸ್ಸು ಶುದ್ಧವಾಗಬೇಕು ಅಂದರೆ DVG ಅವರ ಮಾತಿನಲ್ಲೇ ತಿಳಿಸುವುದಾದರೆ, ಇರುವ ಕೆಲಸವ ಮಾಡು, ಕಿರಿದೆನದೆ ಮನವಿಟ್ಟು, ದೊರೆತುದ ಹಸಾದವೆಂದುಣ್ಣು ಗುಣಗಿಡದೆ, ಧರಿಸು ಲೋಕದ ಬರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲ್ ಅಳದೆ ಅಂತ ಹೇಳಿದ್ದಾರೆ. ನಾವೆಲ್ಲ ಹಿರಿಯರಾದ್ದರಿಂದ ನಮ್ಮ ಬದುಕಿನ ಜವಾಬ್ದಾರಿಯನ್ನು ಈ ದೃಷ್ಟಿಯಿಂದ ಮಾಡಿದಾಗ ಸಹಜವಾಗಿಯೇ ಅದೊಂದು ಕರ್ಮಯೋಗವಾಗಿ, ಮನಸ್ಸು ಶುದ್ಧವಾಗಿ, ಅದಕ್ಕೆ ಧಾರಣಾಶಕ್ತಿ ಹೆಚ್ಚಾಗಿ, ಶಾಸ್ತ್ರಸಮ್ಮತವಾದ ಚಿಂತನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಲಿಕ್ಕೆ ಹೆಚ್ಚು ಸಹಕಾರಿಯಾಗ್ತದೆ. ಈ ದೃಷ್ಟಿಯಲ್ಲಿ ನಾವೆಲ್ಲ ಇನ್ನು ಮುಂದೆ ಸಾಗೋಣ ಅಂತ ಆಶಿಸ್ತಾ, ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ಸುಮ್ಮನೆ ಒಂದೇ ಒಂದು ಗಮನಕ್ಕೆ ತರ್ತೇನೆ. ಅವರು ಇಲ್ಲಿ 1.5 ಗಂಟೆ ಕಾಲ ಉಪನ್ಯಾಸ ಮಾಡಲಿಕ್ಕೆ, ಅವರ ಬದುಕಿನ ಅಧ್ಯಯನವನ್ನೆಲ್ಲವನ್ನೂ ನಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಪ್ರತಿನಿತ್ಯ ಉಪನ್ಯಾಸಕ್ಕೆ 2 ಪಟ್ಟು ಹೆಚ್ಚು ಸಮಯ ಪ್ರಯಾಣದಲ್ಲಿ ವಿನಿಯೋಗಿಸಿ ಬರಬೇಕಾಗ್ತದೆ. ಸುಮಾರು ಒಂದು ದಿವಸಕ್ಕೆ ಅವರು 5ರಿಂದ 6 ಗಂಟೆ ಕಾಲ ಕೊಟ್ಟರೆ ನಾವಿಲ್ಲಿ 1.25 ಗಂಟೆ ಕಾಲ ಕೇಳಬಹುದು. ಇಷ್ಟು ಅವರ ತಪಸ್ಸಿನ ಕಾಲದ ಒಂದು ಪರಿಚಯವನ್ನು ನಿಮಗೆ ಮಾಡಿಕೊಟ್ಟೆ. ಆದ್ದರಿಂದ ಎಲ್ಲರ ಶ್ರಮ ಸಾರ್ಥಕವಾಗಬೇಕು ಅಂದರೆ ನಾವು ಇದನ್ನು ಹೆಚ್ಚು ಶ್ರದ್ಧೆಯಿಂದ ಅಳವಡಿಸಿಕೊಂಡ್ರೆ ಬಹುಶಃ ಎಲ್ಲರ ಶ್ರಮ ಕೂಡ ಸಾರ್ಥಕ ಅಂತ ಭಾವಿಸ್ತೇನೆ. ದಯಮಾಡಿ ಶ್ರೀಮತಿ ಸುಶೀಲಮ್ಮ ಸುಂದರ್ರಾವ್ ಅವರು ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರಿಗೆ ವೇದಿಕೆಗೆ ಬಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ.
ಯೋಂತಃ ಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ಎಲ್ಲ ವೇದಾಂತ ಬಂಧುಗಳೇ ಹಾಗೂ ಹಿರಿಯರೇ, ಈ 6 ದಿನಗಳ ಕಾರ್ಯಕ್ರಮಕ್ಕೆ ದತ್ತಿ ನ್ಯಾಸಕರ್ತರಾಗಿ ಈ ಕಾರ್ಯಕ್ರಮವನ್ನು ವ್ಯವಸ್ಥೆಗೊಳಿಸಿದಂಥ ಎಲ್ಲ ಆ ದತ್ತಿ ನ್ಯಾಸ ಪರಿವಾರದ ಬಂಧುಗಳೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಾನು ಹೇಳಬೇಕಾದಂಥ ಕೃತಜ್ಞತೆಯನ್ನು ಉಪನ್ಯಾಸ ಮುಗಿದ ಮೇಲೆ ಹೇಳುವಂಥ ಹೊಣೆಗಾರಿಕೆ ಉಂಟು. ಹಾಗಾಗಿ ಆಗ ಅದನ್ನು ಹೇಳ್ತೇನೆ. ಈಗ ನೇರವಾಗಿ ಇವತ್ತಿನ ವಿಷಯದ ಕಡೆಗೆ ಬಂದು ಬಿಡ್ತೇನೆ. ನಿನ್ನೆ ದಿವಸ 338ನೇ ಶ್ಲೋಕದಲ್ಲಿ ಭಗವತ್ಪಾದರು ಹೇಳಿದಂಥ ಮಾತು, ಯಾವನಿಗೆ ಈ ದೇಹಾದಿಗಳಲ್ಲಿ ಅತಿಯಾದಂಥ ಅಭಿಮಾನ ಇರ್ತದೆಯೋ ಅವನಿಗೆ ಮೋಕ್ಷ ದೂರ. ಯಾವನು ಮುಕ್ತನಾಗಿರ್ತಾನೋ ಅವನಿಗೆ ದೇಹಾದಿಗಳಲ್ಲಿ ಅಭಿಮಾನ ಇರುವುದಿಲ್ಲ. ಯಾಕೆ ಹೀಗೆ? ಇವೆರಡೂ ಏಕಕಾಲದಲ್ಲಿ ಆಗಬಹುದಲ್ಲ ಅಂದರೆ ಅದಕ್ಕೊಂದು ದೃಷ್ಟಾಂತ ಕೊಟ್ಟಿದ್ರು ಅವರು. ನಿದ್ದೆ ಮಾಡಿದವನು ಎಚ್ಚರವಾಗಿರುವುದಿಲ್ಲ, ಎಚ್ಚರವಾಗಿರುವವನು ನಿದ್ದೆ ಮಾಡುವುದಿಲ್ಲ. ನಾನು ಅದಕ್ಕೊಂದು ಸೇರಿಸಿದ್ದೆ, ನಡೀತಾ ಇರುವವನು ನಿಲ್ಲೋದಿಲ್ಲ, ನಿಂತಿರುವವನು ಕೂರಕ್ಕಾಗೋದಿಲ್ಲ. ಎರಡೂ ಒಟ್ಟಿಗೆ ಆಗಬೇಕು ಅನ್ನುವಂಥದ್ದು ಅಸಂಭವ. ಈ ಜಗತ್ತಿನ ವಿಚಿತ್ರ ಹೇಗೆ ನೋಡಿ, ಕೆಲವು ಸಲ ಎರಡೆರಡು ಕ್ರಿಯೆಗಳು ಒಟ್ಟೊಟ್ಟಿಗೆ ಆಗ್ತಾ ಇರ್ತವೆ. ಆದರೆ ಮತ್ತೆ ಕೆಲವು ಸಂದರ್ಭದಲ್ಲಿ 2 ಕ್ರಿಯೆಗಳು ಏಕಕಾಲದಲ್ಲಿ ಆಗೋದಿಲ್ಲ ಅಂದರೆ ಆಗೋದೇ ಇಲ್ಲ. ರಾತ್ರಿ ಕಳೀತಾ ಇರುತ್ತೆ, ಬೆಳಕು ಬರ್ತಾ ಇರುತ್ತೆ, ಒಟ್ಟಿಗೆ ಆಗುತ್ತೆ. ಅಥವಾ ಬೆಳಕು ಬರ್ತಾ ಇರುತ್ತೆ, ಕತ್ತಲು ಓಡ್ತಾ ಇರುತ್ತೆ. ಹೇಗಾದರೂ ಹೇಳ್ಬೋದು. ಒಟ್ಟಾರೆ 2 ಕ್ರಿಯೆಗಳು ಏಕಕಾಲದಲ್ಲಿ ಆಗ್ತಾ ಇರ್ತವೆ. ರಾತ್ರಿ ಪೂರ್ತಿ ಹೋಗಿ ಆಮೇಲೆ ಬೆಳಕು ಬಂತಾ? ನೋ. ಅಥವಾ ಬೆಳಕು ಬಂದ ಆದಮೇಲೆ ಅದನ್ನು ನೋಡಿ ಕತ್ತಲು ಹೋಯ್ತಾ? ಅದು ಇಲ್ಲ. ಅಲ್ಲಿ 2 ಕ್ರಿಯೆಗಳು ಸಹ ಒಟ್ಟೊಟ್ಟಿಗೆ ಆಗ್ತವೆ. ಆದರೆ ಮೋಕ್ಷ ಆಗುವ ಸ್ಥಿತಿಯಲ್ಲಿ ಮಾತ್ರ ಮುಕ್ತನಾದವನಿಗೆ ದೇಹದ ಮೇಲೆ ಅಭಿಮಾನ ಇಲ್ಲ, ಅಭಿಮಾನ ಇದ್ದವನಿಗೆ ಮೋಕ್ಷ ಇಲ್ಲ. ಹಾಗಾಗಿ ಈ ದಾರಿಯಲ್ಲಿ ಹೋಗುವವರು ಅಷ್ಟೋ ಇಷ್ಟೋ ಈ ಭಾವನೆಗಳನ್ನು ಸಡಿಲ ಮಾಡಿಕೊಳ್ಳಲೇಬೇಕಾದದ್ದು ಅನಿವಾರ್ಯ. ಇಲ್ಲಿಗೆ ನಮ್ಮ ಉಪನ್ಯಾಸ ಬಂದು ನಿಂತಿತ್ತು. ಅಷ್ಟಾದ ಮೇಲೆ ಈಗ ಆ ಮುಕ್ತನಾದವನ ಸ್ವರೂಪವನ್ನು ಹೇಳ್ತಾರೆ. ಮತ್ತೆ ಮುಂದೆ ಸಮಾಧಿಯ ವಿಚಾರನೂ ಸಹ ಬರುತ್ತೆ. ನಾನು ನಿನ್ನೆನೇ ಒಂದು ಮಾತನ್ನು ಹೇಳಿದ್ದೇನೆ, ಏನಿದ್ರೂ ಮುಂದಿನ ದಾರಿ ಕಷ್ಟದ್ದು. ನಾವು ಹೇಳ್ತೇವಲ್ಲ,
ಲೌಕಿಕವಾಗಿಯೂ ಹೇಳ್ತೇವೆ, ಕಳೆದು ಹೋದ ಕಾಲ ಚೆನ್ನಾಗಿತ್ತು ಕಣ್ರಿ, ಈಗಿನದು ಮತ್ತು ಮುಂದಿನದು ಕಾಲ ಕೆಟ್ಟೋಗಿದೆ ಕಣ್ರಿ ಹೀಗೆ ಅಂತ. ಆದರೆ ಪ್ರಾಯಶಃ ನಾವು ಈಗ ಹೇಳ್ತಿದ್ದೇವಲ್ಲ, ಈಗ ಹುಟ್ಟಿದವ್ರನ್ನ ಕೇಳಿ ಅವ್ರು ಇನ್ನು 20 ವರ್ಷ ಆದಮೇಲೆ ಇದೇ ಮಾತನ್ನು ಹೇಳ್ತಾರೆ ಅವರಿಗೆ ಅಂತ. ಅಲ್ಲಿಗೆ ಏನಾಯ್ತು ಅಂದರೆ, ಮನುಷ್ಯರ ಸ್ವಭಾವ ಹಿಂದಿನದು ಸುಲಭ, ಮುಂದಿನದು ಕಷ್ಟ ಎನ್ನುವಂಥ ಭಾವನೆ ನಾವು ಅದನ್ನು ಮೊದಲಿಂದನೂ ಹಾಗೆ ಒಗ್ಗಿಸ್ಕೊಂಡು ಬಂದಿದ್ದೇವೆ. ಹಾಗಾಗಿ ಅದು ಕಷ್ಟ ಆಗದೇ ಇದ್ರೂ ಸಹ ನಾವು ಕಷ್ಟ ಅಂತ ಅಂದ್ಕೊಂಡಿದ್ರಿಂದಲೇ ಎಲ್ಲೋ ಒಂದು ಕಡೆ ಕಷ್ಟ ಆಗುತ್ತೆ ಅನ್ನೋ ಅಂತ ಅನಿಸುತ್ತೆ. ನಾವು ಸಾಮಾನ್ಯವಾಗಿ ಹೇಳೋದುಂಟು, ಯಾವಾಗಲೂ ಇಂಥ ವಿಷಯಗಳನ್ನು ಕಷ್ಟಪಟ್ಟು ಓದಬಾರ್ದು, ಇಷ್ಟಪಟ್ಟು ಓದಬೇಕು ಅಂತ. ಆ ಇಷ್ಟಪಟ್ಟು ಓದಿದಾಗ ಅದರ ಇನ್ನೊಂದು ಮುಖ, ಸುಲಭದ ಮುಖ ಕಾಣುತ್ತೆ. ಕಷ್ಟಪಟ್ಟು ಓದಿದಾಗ ಸುಲಭದ ಮುಖವೂ ಸಹ ಬಾಗಿಲು ಹಾಕ್ಕೊಂಡು ಬಿಡತ್ತೆ. ಹಾಗಾಗಿ ಈ ವೇದಾಂತ ಗ್ರಂಥಗಳು ಹೇಳ್ತೇವೆ, ನನ್ನನ್ನು ಕಷ್ಟಪಟ್ಟು ಓದಬೇಡಪ್ಪ, ಇಷ್ಟಪಟ್ಟು ಓದು. ಯಾಕೆಂದರೆ ಓದುವುದು ನನಗಾಗಿ ಅಲ್ಲ, ನಿನಗಾಗಿ ಅಂತ. ಆ ಹಿನ್ನೆಲೆಯಲ್ಲಿ ಭಗವತ್ಪಾದರು ಹೇಳಿದಂಥ ಮುಂದಿನ ವಿಚಾರಗಳನ್ನು ನೋಡೋಣ. 339ನೆಯ ಶ್ಲೋಕ. ಅಂತರ್ಬಹಿಸ್ವಂ ಸ್ಥಿರಜಂಗಮೇಷು ಜ್ಞಾನಾತ್ಮನಾ ಧಾರತಯ ವಿಲೋಕ್ಯ ತ್ಯಕ್ತಾಖಿಲೋಪಾಧಿ ಅಖಂಡರೂಪ ಪೂರ್ಣಾತ್ಮನ ಯಸ್ಥಿತ ಏಷ ಮುಕ್ತಃ. ಅಂತರ್ಬಹಿಸ್ತ್ವಂ ಸ್ಥಿರಜಂಗಮೇಷು ಜ್ಞಾನಾತ್ಮನಾ ಧಾರತಯ ವಿಲೋಕ್ಯ ತ್ಯಕ್ತಾಖಿಲೋಪಾಧಿ ಅಖಂಡರೂಪ ಪೂರ್ಣಾತ್ಮನ ಯಸ್ಥಿತ ಏಷ ಮುಕ್ತಃ. ಒಳಗು ಮತ್ತು ಹೊರಗು ಸ್ಥಾವರ ಜಂಗಮಗಳಲ್ಲೂ ತನ್ನ ಆತ್ಮನನ್ನೇ ಚೈತನ್ಯ ರೂಪದಿಂದ ಆಧಾರವಾಗಿರುವನೆಂದು ಕಂಡುಕೊಂಡು ಎಲ್ಲ ಉಪಾಧಿಗಳನ್ನೂ ಪರಿತ್ಯಜಿಸಿ ಅಖಂಡ ರೂಪದಿಂದ ಪೂರ್ಣನಾಗಿರುವನೋ ಅಂತಹ ಸಾಧಕನು ಅವನು ಮುಕ್ತನು. ಇಷ್ಟು ಈ ಶ್ಲೋಕದ ಅರ್ಥ. ನಾನು ಮೊದಲೇ ಹೇಳಿದ ಹಾಗೆ ಸ್ವಲ್ಪ ವಿಷಯ ಜಟಿಲ. ಅದಕ್ಕಿಂತ ನಮ್ಮ ಸ್ವರೂಪ ಆತ್ಮವಸ್ತು ಎಲ್ಲುಂಟು ಅಂತ ಕೇಳಿದರೆ ಅದು ಇಲ್ಲದೇ ಇರುವ ಸ್ಥಳವೇ ಇಲ್ಲ. ಹಾಗಾಗಿ ಅದು ಹೊರಗೆ ಉಂಟು ಅನ್ನೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ನಮ್ಮೊಳಗೂ ಉಂಟು ಅನ್ನೋದು. ನಮ್ಮ ಒಳಗೆ ಉಂಟು ಅನ್ನೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಅದು ಹೊರಕ್ಕೂ ಇದೆ ಎನ್ನುವಂಥದ್ದು. ಅಂದರೆ ಈ ಒಳ ಹೊರವುಗಳಲ್ಲೆಲ್ಲ ತುಂಬಿರುವಂಥ ಒಂದು ವಸ್ತು ಇದ್ದರೆ ಅದು ಆತ್ಮವಸ್ತು. ಮತ್ತೆ ಮುಂದಿನದು ಅಂತರ್ಬಹಿಹಿ ಎನ್ನುವ ಶಬ್ದಕ್ಕೆ ನಾನು ಅರ್ಥವನ್ನು ಹೇಳಿದೆ. ಸ್ಥಿರ ಜಂಗಮೇಶು. ಸ್ಥಿರ ಅಂದರೆ ಜಡವಾದ ವಸ್ತುಗಳು, ಜಂಗಮ ಅಂದರೆ ಚಲಿಸುವ ವಸ್ತುಗಳು. ಜಡವಾದ ವಸ್ತುಗಳಲ್ಲೂ ಆತ್ಮ ಇದ್ದಾನೆ, ಚಲಿಸುವಂತಹ ಚೈತನ್ಯ ರೂಪವಾದ ವಸ್ತುಗಳಲ್ಲೂ ಸಹ ಆತ್ಮ ಇದ್ದಾನೆ. ಕಲ್ಲುಗಳಲ್ಲೂ ಇದ್ದಾನೆ, ಮರಗಳಲ್ಲೂ ಇದ್ದಾನೆ. ಅದನ್ನೇ ಹೇಳೋದು. ಈ ಜಂಗಮ ಎನ್ನುವಂಥ ಶಬ್ದ ಹೆಚ್ಚು ಪರಿಚಯ ಉಂಟು. ಯಾಕೆಂದರೆ ಚಲಿಸುವ ವಸ್ತುಗಳನ್ನು ಜಂಗಮ ಅಂತ ಕರೀತಾರೆ. ಸಾಮಾನ್ಯವಾಗಿ ಈ ವೀರಶೈವ ಮತದಲ್ಲಿ ಜಂಗಮರು ಅಂದರೆ ಅವರು ಚಲಿಸುವಂಥ ಯತಿಗಳನ್ನೇ ಆ ಶಬ್ದದಿಂದಲೂ ಸಹ ಕರೆಯೋದು ಉಂಟು. ಹಾಗಾಗಿ ಸ್ಥಿರ ಜಂಗಮೇಶು ಜಡಚೇತನಗಳಲ್ಲಿ ಅಂತ ಅರ್ಥ. ಅಲ್ಲೂ ಸಹ ಇರುವಂತಹದ್ದು ಆತ್ಮವಸ್ತುವೇ. ಈಗ ಪ್ರಶ್ನೆ ಇಷ್ಟೇ, ಹಾಗಿದ್ರೆ ಮನುಷ್ಯ ಅಂದರೆ ಸಾಧಕನಾದ ಮನುಷ್ಯ ಕಷ್ಟಪಡ್ತಾ ಹೋದ ಹಾಗೆ, ಸಾಧನೆ ಮಾಡ್ತಾ ಹೋದಾಗೆ ಎಂದೋ ಒಂದು ದಿವಸ ಆತ ಮುಕ್ತನಾಗಬಹುದು. ಹಾಗೆ ಬಿಡ್ತಾನೆ ಅಂತಲ್ಲ. ಹಾಗೆ ಈ ಜಡ ವಸ್ತುಗಳಿಗೂ ಸಹ ಮೋಕ್ಷ ಅನ್ನೋದು ಉಂಟಾ? ಅಲ್ಲೂ ಆತ್ಮ ಇದ್ದಾನೆ ಅಂತ ಆದಮೇಲೆ ಅವುಗಳಿಗೂ ಸಹ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಉಂಟಾ? ಈ ಪ್ರಶ್ನೆ ಯಾರು ಕೇಳಲಿಲ್ಲ ಸದ್ಯ ನನ್ನ ಹತ್ರ. ನಾನೇ ಇದನ್ನ ಎತ್ತಿ ಹಾಕಿದ್ದೇನೆ. ಯಾಕಂದರೆ ಅಲ್ಲೂ ಇದೆ ಅಂತ ಆದಮೇಲೆ ಆಮೇಲೆ ಕೊನೆಗೆ ಸಂಶಯ ಬಂದುಬಿಡುತ್ತೆ ಹೇಗೆ ಅಂತ. ಅಲ್ಲೂ ಇದೆ. ಆತ್ಮವಸ್ತು ಇಲ್ಲದೆ ಇರುವ ಜಾಗವೇ ಇಲ್ಲ ಅಂತ ಆದಮೇಲೆ ಕಲ್ಲಲ್ಲೂ ಇದೆ, ಮರಗಳಲ್ಲೂ ಇದೆ,
ನಾಯಿಯಲ್ಲೂ ಇದೆ, ಹಸುವಿನಲ್ಲೂ ಇದೆ, ಆನೆಯಲ್ಲೂ ಇದೆ, ಒಂಟೆಯಲ್ಲೂ ಇದೆ, ಎಲ್ಲ ಕಡೆಗೂ ಇದೆ. ಆದರೆ ಒಂದು ಏನು ಅಂದರೆ, ಆತ್ಮವಸ್ತುವನ್ನು ಹಿಡಿದು ತೋರಿಸುವಂತಹ ಸಾಧನ ಮನುಷ್ಯ ದೇಹದಲ್ಲಿ ಎಷ್ಟು ಪರಿಪೂರ್ಣವಾಗಿ ಉಂಟೋ ಆ ಪರಿಪೂರ್ಣ ವ್ಯವಸ್ಥೆ ಮನುಷ್ಯೇತರ ದೇಹದಲ್ಲಿ ಇಲ್ಲ. ಅದನ್ನೇ ನಾವು ಪದೇ ಪದೇ ಅಂತಃಕರಣ ಅಂತಃಕರಣ ಅಂತ ಹೇಳೋದು. ಹಾಗಿದ್ರೆ ಪ್ರಾಣಿಗಳಲ್ಲಿ ಇಲ್ವಾ ಅಂತಂದ್ರೆ, ಪ್ರಾಣಿಗಳಲ್ಲಿ ಇದೆ. ಅವುಗಳ ಅಂತಃಕರಣ ಮನುಷ್ಯನ ಅಂತಃಕರಣಕ್ಕೆ ಹೋಲಿಸಿದರೆ, ಮನುಷ್ಯನ ಅಂತಃಕರಣಕ್ಕೆ 100ರಷ್ಟು ಶಕ್ತಿ ಇದ್ದರೆ ಅವುಗಳ ಅಂತಃಕರಣಕ್ಕೆ ಕೇವಲ 10ರಷ್ಟು ಮಾತ್ರ ಶಕ್ತಿ ಇರುತ್ತೆ. ಇನ್ನು 90ರಷ್ಟು ಮೈನಸ್. ಯಾಕೆ ಅಂದರೆ ಹಾಗಾಗಿ ಅವುಗಳಿಗೆ ಪ್ರಾಣಿ ಜನ್ಮ ಅಂತ ಹೇಳೋದು ಹೀಗೆ ಅಂತ. ಹಾಗಾಗಿ ಅವಳಿಗೆ ಗೊತ್ತಾಗಲ್ವಾ ಅವುಗಳಿಗೆ ಅಂದರೆ ಗೊತ್ತಾಗತ್ತೆ, ಇವು ನನ್ನ ಯಜಮಾನ ಅಂತ ಗೊತ್ತಾಗುತ್ತೆ. ಈಗ ನನಗೆ ತಿಂಡಿ ಕೊಡೋದಕ್ಕೆ ಬಂದ ಅಂತ ಗೊತ್ತಾಗುತ್ತೆ, ಕೋಲು ಹಿಡ್ಕೊಂಡು ಹೋದರೆ ಹೊಡೆಯೋದಕ್ಕೆ ಬಂದ ಅಂತಲೂ ಸಹ ಗೊತ್ತಾಗುತ್ತೆ. ಆದರೆ ಕಲ್ಲುಗಳಿಗೆ ಅದು ಸಹ ಗೊತ್ತಾಗೋದಿಲ್ಲ. ಅಲ್ಲೂ ಅಂತಃಕರಣ ಇಲ್ಲೋ ಅಂತ ಕೇಳಿದರೆ ಅಲ್ಲೂ ಉಂಟು, ಒಂದು ಅಂಶ ಮಾತ್ರ ಇರುತ್ತೆ. ಈಗ ನಮ್ಮನ್ನು ನೋಡೋಣ, ನಾವು ಎಂಥ ಅದೃಷ್ಟವಂತರಲ್ವಾ. ಹಾಗಾಗಿ ಮನುಷ್ಯನ ದೇಹ ಆತ್ಮ ಸಾಕ್ಷಾತ್ಕಾರಕ್ಕೆ ಹೇಳಿ ಮಾಡಿಸಿಟ್ಟ ವ್ಯವಸ್ಥೆಯನ್ನು ಒಳಗೊಂಡಂತಹ ದೇಹ. ಅಷ್ಟು ಹಿನ್ನೆಲೆಯಲ್ಲಿ ಸ್ಥಿರಜಂಗಮೇಶು, ಜಡಗಳಲ್ಲೂ ಆತ್ಮ ಇದ್ದಾನೆ, ಮತ್ತೆ ಚೇತನವಾದಂತಹ ವಸ್ತುಗಳಲ್ಲೂ ಇದ್ದಾನೆ. ಜ್ಞಾನಾತ್ಮನಾಧಾರತೆಯ ವಿಲೋಕ್ಯ, ಹೀಗೆ ಇದನ್ನು ಅರ್ಥ ಮಾಡಿಕೊಂಡಂತಹ ಒಬ್ಬ ಮಹಾಸಾಧಕ ತನ್ನ ಆಧಾರ ಸ್ವರೂಪನಾದವನು ಈ ಆತ್ಮನೇ ಅಂತ ಅಂದುಕೊಂಡು ಅದೇ ನನ್ನ ನೆಲೆ ಅಂತ ಅಲ್ಲಿಯೇ ನಿಲ್ಲುತ್ತಾನೆ. ಆ ಸ್ವರೂಪವನ್ನು ನಾನು ಹೇಗಾದರೂ ಮಾಡಿ ನನ್ನ ಅಂತಃಕರಣದ ಶಕ್ತಿಯನ್ನೆಲ್ಲ ವಿನಿಯೋಗಿಸಿ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ. ಅದಕ್ಕೋಸ್ಕರ ಏನು ಮಾಡ್ತಾನೆ ಅಂದರೆ, ತ್ಯಕ್ತಾಖಿಲೋಪಾಧಿ ಅಖಂಡ ರೂಪ. ನನ್ನ ನಿಜವಾದ ಸ್ವರೂಪ ಯಾವಾಗ ಅರಿವಿಗೆ ಬರುತ್ತೆ ಕೇಳಿದರೆ, ಈ ಉಪಾಧಿ ಅಂದರೆ ಬಹಳಷ್ಟು ಸಲ ಹೇಳಿದ್ದೇನೆ, ದೊಡ್ಡ ವಸ್ತುವನ್ನು ಬೇರ್ಪಡಿಸಿ ತೋರಿಸುವ ಸಾಧನ. ಆದರೆ ಆ ದೊಡ್ಡ ವಸ್ತುವೇ ಆಗಿರೋದಿಲ್ಲ. ಅದು ಆ ಉಪಾಧಿ ರಹಿತವಾಗಿ ಇದ್ದಾಗ ಮಾತ್ರ ಅದು ಸಾಧ್ಯ. ಅಂದರೆ ಉಪಾಧಿ ಎನ್ನುವಂತಹ ಪರಿಚ್ಛಿನ್ನತೆಯ ಒಳಗಿದ್ದಾಗ ಅದನ್ನು ಪೂರ್ತಿ ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯ. ಹಾಗಾಗಿ ಆತ ಏನು ಮಾಡ್ತಾನೆ ಅಂದರೆ, ಆ ಉಪಾಧಿಗಳನ್ನೆಲ್ಲ ಕಿತ್ತಾಕ್ತಾ ಬರ್ತಾನೆ. ಅದನ್ನೇ ಹೇಳ್ತಾರೆ ಅಲ್ಲಿ, ಅಖಂಡ ರೂಪ ತ್ಯಕ್ತ ಅಖಿಲ ಉಪಾಧಿ. ಈ ದೇಹ ನಾನಲ್ಲ, ಅಲ್ಲಿಂದ ಶುರು ಮಾಡಿ ಅಂತಃಕರಣ ಅಹಂಕಾರದವರೆಗೂ ಸಹ ನಾನಲ್ಲ ಅಂತ ರಿಜೆಕ್ಟ್ ಮಾಡ್ತಾ 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 ಕೊನೆಗೆ ಯಾವ ಉಪಾಧಿಯೂ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲೂ ಸಹ ನನಗೆ ನನ್ನ ಅರಿವು ಉಂಟಲ್ಲ, ಆ ಅರಿವು ಆತ್ಮ ಅಂತ ಹೇಳಿ ಅಲ್ಲಿ ಹೋಗಿ ನಿಂತಾಗ ಪೂರ್ಣಾತ್ಮನಾಯ ಸ್ಥಿತ ಏಷ ಮುಕ್ತ. ನಾನು ಇದು ಯಾವುದೂ ಅಲ್ಲ, ನಾನು ಕೇವಲ ಆತ್ಮಸ್ವರೂಪ, ನಾನು ಬೆಳಕಿನ ಪುಂಜ, ನಾನು ಅರಿವಿನ ರೂಪ, ನಾನು ಅನಂತ, ನಾನು ಸತ್ಯಸ್ವರೂಪ. ಇದನ್ನೂ ಸಹ ಅಂದ್ಕೊಳ್ಳೋದಿಲ್ಲ ಅವನು. ನಾನು ಹೇಳಿದ್ದಲ್ಲ, ಈ ಶಬ್ದಗಳಿದ್ದಾವಲ್ಲ, ಈ ಶಬ್ದಗಳು ಸಹ ಅವನ ಬಾಯಿಂದ ಬರೋದಿಲ್ಲ. ಇಂತಹ ಸ್ಥಿತಿಯಲ್ಲಿ ಯಾವನು ನಿಲ್ತಾನೋ ಅವನು ಮುಕ್ತ, ಅವನೇ ಮೋಕ್ಷವನ್ನು ಪಡೆದವನು. ಮೋಕ್ಷವನ್ನು ಪಡೆದವನ ಹತ್ರ ನಿಮ್ಮ ಕಾರ್ಡ್ ಕೊಡ್ತೀರಾ, ಪರಿಚಯದ ಪತ್ರವನ್ನು ಅಂತ ಕೇಳಿದರೆ ಅವನು ಕೊಡೋದಿಲ್ಲ. ಯಾಕೆಂದರೆ ಅವನಿಗೆ ಪರಿಚಯನೇ ಇರೋದಿಲ್ಲ. ನಮಗಿಂತ ಜಾಸ್ತಿ ಪರಿಚಯ ಹೆಚ್ಚಾಗ್ಬಿಡುತ್ತೆ. ಅಷ್ಟೇ ವ್ಯತ್ಯಾಸ ಈಗ ಅಂತ. ಮತ್ತೆ ಅಷ್ಟೇ ಅಲ್ಲ, ನೀವು ಯಾವ ಊರವರು ಕೇಳಿದರೆ ಅದಕ್ಕೂ ಉತ್ತರ ಇರೋದಿಲ್ಲ. ನಿಮ್ಮ ಜಾತಿ ಅದಕ್ಕೆ ಮೊದಲೇ ಗೊತ್ತಿರೋದಿಲ್ಲ ಅವರಿಗೆ. ಯಾಕೆಂದರೆ ಇದೆಲ್ಲವನ್ನೂ ಸಾತ ಏನು ಮಾಡಿರ್ತಾನೆ, ಹರಿದು ಹಾಕಿರ್ತಾನೆ, ಬಿಸಾಡಿರ್ತಾನೆ ಅಂತ. ಎಷ್ಟರ ಮಟ್ಟಿಗೆ ಕೇಳಿದರೆ, ಅಂಥವರಿಗೆ ಹೋಗಿ ನಮಸ್ಕಾರ ಮಾಡಬೇಕಿದ್ರೆ ನಾವು ನಮ್ಮ ಹೆಸರನ್ನು ಹೇಳಿಕೊಂಡು ನಮಸ್ಕಾರ ಮಾಡಿದ್ರು ಸಹಿಸೋಲ್ಲ ಅವರು.
ಯಾಕೆಂದರೆ ಅವರು ನಾಮರೂಪಗಳನ್ನು ಬಿಟ್ಟಿರ್ತಾರೆ. ಈ ನಾಮರೂಪಗಳನ್ನು ಬಿಟ್ಟಂತಹ ಅವರಿಗೆ ನಾಮ ರೂಪ ಗೋತ್ರ ಇದನ್ನೆಲ್ಲ ಬಿಟ್ಟಂತ ಅವ್ರ ಹತ್ರ ಹೋಗ್ಕೊಂಡು ನಮ್ಮನ್ನು ನಾವು ಪರಿಚಯ ಮಾಡ್ಕೊಳ್ಳೋದು, ನಮ್ಮನ್ನು ಕೆಟ್ಟ ಚಟ ಮೊದಲು ಹೀಗೆ ಅಂತ ಹೋದಲ್ಲಿ ಎಲ್ಲ ಒಂದು ಕಾರ್ಡ್ ಕೊಡೋದು, ಪರಿಚಯ ಮಾಡ್ಕೊಳ್ಳೋದು. ಆಮೇಲೆ ನಮ್ಮ ಎದುರಿಗೆ ಆ ಕಾರ್ಡು ಬಿದ್ದು ಹೋಗಿರ್ತದೆ ಅಲ್ಲಿ. ನಮ್ಮ ಜನವೂ ಹಾಗೆ ಇರ್ತಾರೆ ಕೆಲವು ಸಲ, ನಿಮ್ಮ ಕಾರ್ಡ್ ಇಲ್ಲ, ಒಂದು ಕಾರ್ಡ್ ಇದ್ರೆ ಕೊಡಿ ಅಂತ. ಅದಿಲ್ಲ ಅಂದರೆ ಅವನಿಗೇನೋ 50% ಯೋಗ್ಯತೆಯೇ ಇಲ್ಲ ಅಂತ. ಈ ಡ್ರೆಸ್ಸನ್ನೇ ಕಳಚ ಹೋಗಿರ್ತಾನೆ, ಈ ಅಡ್ರೆಸ್ ಕೊಟ್ಕೊಂಡು ಏನಾಗಬೇಕು ಅವರಿಗೆ ಅಲ್ವಾ? ಹೀಗೆ ಇದೆಲ್ಲವನ್ನೂ ಸಹ ಬಿಟ್ಟು ಎದ್ದಂಥ ಆತ ನಿಜವಾಗಿಯೂ ಸಹ ಮುಕ್ತ. ಪ್ರಾಯಶಃ ನಿಮಗೆ ಗೊತ್ತಿರಬೇಕು, ಆ ದೇಹಾಭಿಮಾನವನ್ನು ಎಷ್ಟರ ಮಟ್ಟಿಗೆ ಅವರು ಬಿಟ್ಟಿರ್ತಾರೆ ಅಂದರೆ, ಸದಾ ತನ್ನ ಸ್ವರೂಪವನ್ನೇ ಆಸ್ವಾದನೆ ಮಾಡ್ತಾ ಮಾಡ್ತಾ ಕಾಲವನ್ನು ಮೀರಿ ನಿಂತು ಬಿಡ್ತಾರೆ ಕೆಲವು ಸಲ ಅವರು. ಸ್ಥಳದ ಅರಿವೇ ಇರೋದಿಲ್ಲ ಅವರಿಗೆ, ಹಸಿವಂತೂ ಗೊತ್ತಾಗೋದೇ ಇಲ್ಲ. ಆ ಬಾಹ್ಯ ಸ್ಥಿತಿಗೆ ಬಂದಾಗ ಮಾತ್ರ ಅವರಿಗೆ ಎಷ್ಟೋ ಅರಿವಾಗತ್ತೆ. ಏನು ಸಿಗುತ್ತೋ ಅದನ್ನು ತಿಂತಾರೆ ಅಷ್ಟೇ. ಅವರಿಗೆ ಇದನ್ನು ತಿನ್ನಬೇಕು, ಇದನ್ನು ತಿನ್ನಬಾರ್ದು ಎನ್ನುವಂಥ ವಿಧಿ ನಿಷೇಧಗಳು ಇಲ್ಲ. ಯಾಕೆಂದರೆ ಬ್ರಹ್ಮಜ್ಞಾನಿಗಳಿಗೆ, ಮುಕ್ತರಾದವರಿಗೆ ಯಾವ ಧರ್ಮಶಾಸ್ತ್ರದ ಸಂವಿಧಾನವೂ ಅಲ್ಲಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಅವನು ಮುಕ್ತ. ಸದಾಶಿವ ಬ್ರಹ್ಮೇಂದ್ರರ ಘಟನೆಯನ್ನು ನಾವು ತೆಗೆದುಕೊಂಡ್ರೆ ಈ ಶ್ಲೋಕಕ್ಕೆ ನೇರ ಉದಾಹರಣೆ ಸಿಕ್ಬಿಡುತ್ತೆ. ಆ ನೆರೂರು ಅವರ ಆಡಂಬೋಲು, ಅಲ್ಲಿ ಆ ಕಾವೇರಿ ತೀರದಲ್ಲಿ ಹೋದಾಗ ಹಾಗೆ ಅವರು ಸಮಾಧಿ ಸ್ಥಿತಿಗೆ ಹೋಗಿಬಿಡ್ತಿದ್ರಂತೆ. ಒಂದು ಸಲ ಏನಾಯಿತು ಕೇಳಿದ್ರೆ, ಇವರು ಸಮಾಧಿ ಸ್ಥಿತಿಗೆ ಹೋಗಿಬಿಟ್ಟಿದ್ದಾರೆ. ಆಗಲೇ ನದಿಯಲ್ಲಿ ನೀರು ಹೆಚ್ಚಾಗಿ ಬಂದು ಅವ್ರ ಮೇಲೆ ಹರ್ಕೊಂಡು ಹೋಗ್ಬಿಟ್ಟಿದೆ. ಸುದೀರ್ಘಕಾಲ ಸ್ಥಿತಿ ಅದು, ಎಷ್ಟು ತಿಂಗಳುಗಟ್ಟಲೆ ಆಗಿಬಿಟ್ಟಿದೆ. ಆಮೇಲೆ ಅವರ ಮೇಲೆ ಹಾಗೆ ಮರಳ ರಾಶಿ ಬೆಳೆದು ಬಿಟ್ಟಿದೆ. ಆಮೇಲೆ ಅಲ್ಲಿನ ರೈತ ಮಳಲನ್ನು ತೋಡೋದಕ್ಕೆ ಅಂತ ಬಂದಾಗ ಆ ಮಳಲನ್ನು ಅಗದಾಗ ಅವರು ಕಂಡ್ರು ಅಲ್ಲಿ ಅಂತ. ಅಷ್ಟರ ಮಟ್ಟಿಗೆ ಅವರು ದೇಹಭಾವವನ್ನು ಮೀರಿ ನಿಂತುಬಿಡ್ತಾರೆ. ಇಂಥವರು ಮುಕ್ತರು. ನೀವು ಬೈರಿ, ನೋ ರಿಯಾಕ್ಷನ್. ಹೊಡಿರಿ, ನೋ ರಿಯಾಕ್ಷನ್. ನಿಂದಿಸಿರಿ, ನೋ ರಿಯಾಕ್ಷನ್. ಕೇಳ್ರಿ, ಮಾತಾಡೋದಿಲ್ಲ, ಅದಕ್ಕೂ ನೋ ರಿಯಾಕ್ಷನ್. ಹಾಗೆ ಮಾತಾಡೋದಿಲ್ಲ ಅಂತ ಕೇಳಿದರೆ ಅವ್ರಿಗೆ ಗೊತ್ತಿರುತ್ತೆ ಯಾರ ಹತ್ರ ಮಾತಾಡಬೇಕು ಅಂತ. ಅಂಥವ್ರ ಹತ್ರ ಮಾತನಾಡ್ತಾರೆ. ಈಗ ಬಹಳ ವಿರಳ. ಅವರ ಒಬ್ಬ ತೀರಾ ಸಾಧನೆ ಮಾಡಿದವನು ಹಪಹಪಿಸ್ತಾ ಇದ್ದರೆ, ಅಯ್ಯೋ ನನಗೆ ಸಿಗಲಿಲ್ಲ ಅಂತ ಅವನು ಕೇಳದೇ ಇದ್ರೂ ಸಹ ಹೋಗಿ ಅವ್ರ ಮಾರ್ಗದರ್ಶನ ಮಾಡ್ತಾರೆ. ಈಗ ಅದು ಜ್ಞಾನಿಗಳ ನಡೆ, ಮುಕ್ತರಾದವರ ನಡೆ. ಪರೀಕ್ಷಿತನಿಗೆ ಶಾಪ ಬಂದಾಗ ಪರೀಕ್ಷಿತ ಶುಕ ಮಹರ್ಷಿಗಳನ್ನು ಹುಡ್ಕೊಂಡು ಹೋಗಲಿಲ್ಲ. ಶುಕ ಮುನಿಗಳೇ ಪರೀಕ್ಷಿತನ ಹತ್ರ ಗಂಗಾ ಮೂಲಕ್ಕೆ ಬಂದರು. ನಾವು ಇತ್ತೀಚನೆವರೆಗೂ ಸಹ ಇದೇ ನಡೆಯನ್ನು ಅಲ್ಲಲ್ಲಿ ನೋಡ್ತೇವೆ. ಹಾಗಾಗಿ ಜ್ಞಾನಿಗಳ ನಡೆ ಬಹಳ ವಿಚಿತ್ರವಾಗಿರ್ತದೆ. ಹೀಗೆ ಅಂತ ಅದನ್ನು ವ್ಯಾಖ್ಯಾನ ಮಾಡೋದು ಕಷ್ಟ. ಆದರೂ ಸ್ಥೂಲವಾಗಿ ಹೇಳಬೇಕು ಅಂದರೆ, ತ್ಯಕ್ತ ಅಖಿಲ ಉಪಾಧಿ ಅಖಂಡ ರೂಪ. ಅವರಿಗೆ ತನ್ನನ್ನು ನೋಡಿದಾಗ ನಾನೊಬ್ಬ ಪರಿಚ್ಛಿನ್ನ, ಲಿಮಿಟೆಡ್ ಪರ್ಸನ್ ಅಂತ ಅನಿಸೋದೇ ಇಲ್ಲ. ಐ ಆಮ್ ಅನ್ಲಿಮಿಟೆಡ್. ಹಾಗಾಗಿ ಅಖಂಡ ರೂಪದಲ್ಲಿ, ತಮ್ಮ ಸ್ವರೂಪದಲ್ಲಿ ಅವರು ನಿಂತಿರ್ತಾರೆ. ಇಂಥವರು ಮುಕ್ತರು. ಅಲ್ಲಿಗೇನು ಹೇಳ್ದಂಗಾಯ್ತು ಅಂದರೆ, ಯಾವನಿಗೆ ಈ ದೇಹದಲ್ಲಿ ನಾನಿದ್ದೇನೆ ಎನ್ನುವಂಥ ಪರಿಚ್ಛಿನ್ನ ಭಾವ ಇರುತ್ತೋ, ಹೀ ಈಸ್ ನಾಟ್ ಎ ಮುಕ್ತ. ಇದನ್ನು ದಾಟಿ ಹೋಗಿರ್ತಾನೆ ಅವನು. ನಾನು ದೇಹದಲ್ಲೂ ಇದ್ದೇನೆ, ಇದರ ಆಚೆಗೂ ಸಹ ಇದ್ದೇನೆ. ಹಾಗಿದ್ರೆ ಇದರ ಆಚೆ ಇದ್ದ ಅನುಭವ ಯಾಕೆ ಬರೋದಿಲ್ಲ ಅಂತ ಈಗ ಯಾಕೆ ಬರೋದಿಲ್ಲ ಕೇಳಿದರೆ, ಆಚೆ ಇರುವುದನ್ನು ಹಿಡಿದು ತೋರಿಸ್ಲಿಕ್ಕಂತ ಇನ್ಸ್ಟ್ರುಮೆಂಟ್ ಆಚೆ ಇಲ್ಲ, ಒಳಗಡೆ ಇದೆ ಅಷ್ಟೇ. ಯಾವುದು? ಅಂತಃಕರಣ. ಹಾಗಾಗಿ ಈ ಪರಿಚ್ಛಿನ್ನ ದೇಹಾದಿ ಅಭಿಮಾನಗಳಲ್ಲಿ ಪೂರ್ಣಾತ್ಮನ ಸ್ಥಿತಿ ಅವನಿಗೆ ಸಂಪೂರ್ಣವಾಗಿ ಅನುಭವಕ್ಕೆ ಬರುವುದಿಲ್ಲ. ಅಂಥವನು, ಈ ದೇಹವೇ ನಾನು ಅಂತ ಭಾವಿಸಿಕೊಂಡವನು, ಅವನು ಮುಕ್ತ ಅಂತ ಖಂಡಿತವಾಗಿಯೂ ಸಹ ಕರೆಸಿಕೊಳ್ಳಲಾರ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಮತ್ತೆ
ಮುಂದಕ್ಕೆ ಹೋಗೋಣ. 340ನೇ ಶ್ಲೋಕ. ಆ ಮುಕ್ತಿಗೆ ಕಾರಣವಾದಂಥದ್ದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಸರ್ವಾತ್ಮನ ಬಂಧ ವಿಮುಕ್ತಿ ಹೇತು ಸರ್ವಾತ್ಮಭಾವಾನ್ ನ ಪರೋಸ್ತಿ ಕಶ್ಚಿತ್ ದೃಶ್ಯಾಗ್ರಹೇ ಸತ್ಯುಪಪದ್ಯತೆ ಸೌ ಸರ್ವಾತ್ಮಭಾವೋಸ್ಯ ಸದಾತ್ಮನಿಷ್ಠಯ. ಇನ್ನೊಂದು ಸಲ. ಸರ್ವಾತ್ಮನ ಬಂಧ ವಿಮುಕ್ತಿ ಹೇತು ಸರ್ವಾತ್ಮಭಾವಾನ್ ನ ಪರೋಸ್ತಿ ಕಶ್ಚಿತ್ ದೃಶ್ಯಾಗ್ರಹೇ ಸತ್ಯುಪಪದ್ಯತೆ ಸೌ ಸರ್ವಾತ್ಮಭಾವೋಸ್ಯ ಸದಾ ಆತ್ಮನಿಷ್ಠಯ. ಈ ಸಂಸಾರ ಅಂದರೆ ಹುಟ್ಟು ಸಾವುಗಳ ಕಟ್ಟಿನ ರೂಪವಂತಹ ಬಂಧ ವಿಮೋಚನೆಗೆ ಸರ್ವಾತ್ಮಭಾವವನ್ನು ಬಿಟ್ಟು ಇನ್ನೊಂದು ಕಾರಣವು ಸರ್ವಥಾ ಇರಲಾರದು. ಆ ಸರ್ವಾತ್ಮಭಾವವು ಸಾಧಕನು ಸದ್ರೂಪನಿಷ್ಠೆಯನ್ನು ಪಡೆದುಕೊಳ್ಳುವುದರಿಂದ ಈ ದೃಶ್ಯ ಪ್ರಪಂಚವನ್ನು ಹಚ್ಚಿಕೊಳ್ಳದೆ ಇರುವುದರಿಂದ ಮಾತ್ರ ಸಿದ್ಧಿಸ್ತದೆ. 2 ಅಂಶವನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಸರ್ವಾತ್ಮಭಾವ ಹೇಗೆ ಬರುತ್ತೆ ಅಂತ ಮೊದಲು ಸೂಕ್ಷ್ಮವಾಗಿ ಹೇಳಿಬಿಡ್ತೇನೆ, ನೆನಪಿಟ್ಟುಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಒಳಗಿನಿಂದ ಅವನು ತಾನು ಸದ್ರೂಪ ಬ್ರಹ್ಮನೇ ಆಗಿದ್ದೇನೆ ಅಂತ ಭಾವಿಸ್ತಾನೆ. 1. ಹೊರಗಿನಿಂದ ಈ ಪ್ರಪಂಚದ ಬಗ್ಗೆ ಯಾವುದೇ ರೀತಿಯಲ್ಲೂ ಸಹ ಅವನಿಗೆ ವ್ಯಾಮೋಹ ಇಲ್ಲ, ಪ್ರಪಂಚಕ್ಕೂ ನನ್ನ ಸ್ವರೂಪಕ್ಕೂ ಸಂಬಂಧ ಇಲ್ಲ ಅಂತ ಭಾವಿಸ್ತಾನೆ. ಇದು 2 ಅಂಶ. ಇದರ ವಿವರಣೆಯನ್ನು ನೋಡೋಣ. ವಸ್ತುಗಳ ಬಗ್ಗೆ ಅಟ್ಯಾಚ್ಮೆಂಟು ಹೇಗೆ ಬೆಳೆಯುತ್ತೆ ಅಂತಂದರೆ, ದಿನವೂ ಒಂದು ವಸ್ತುವನ್ನು ನೋಡುವುದು, ಅದರ ಬಗ್ಗೆ ವಿಚಾರ ಮಾಡುವುದರಿಂದ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ವಾಲ್ಮೀಕಿ ಮುನಿಗಳು ಹೇಳ್ತಾರೆ, ಸನ್ನಿಕೃಷ್ಟೇಶು ಸೌಹಾರ್ದಂ ಸ್ಥಾವರೇಶ್ವಪಿ ಜಾಯತೆ ಅಂತ. ನಿಮ್ಮ ಮನೆಯ ಮುಂದೆ ಒಂದು ಕಲ್ಲು ಇದ್ದುಕೊಂಡಿದ್ರೆ ದಿನವೂ ಅದನ್ನು ನೋಡ್ತಾ ಇದ್ದರೆ, ಸುಮ್ಮನೆ ಒಂದು 8 ದಿವಸ ನೋಡಿ, ಆಮೇಲೆ 15 ದಿವಸ ಆದಮೇಲೆ ಅದ್ರ ಮೇಲೆ ಏನೋ ಒಂದು ರೀತಿ ಅಟ್ಯಾಚ್ಮೆಂಟ್ ಅಂತೆ. 16ನೇ ದಿವಸ ಅದನ್ನು ಯಾರೋ ಎತ್ತಾಕ್ಬಿಟ್ರೆ, ಇಲ್ಲೊಂದು ಕಲ್ಲಿತ್ತಲ್ವಾ, ಯಾರೋ ಎತ್ತಾಕ್ಬಿಟ್ರಲ್ವಾ ಅಂತ. 9 ಲಕ್ಷ ವರ್ಷಗಳ ಹಿಂದೆ ಹೇಳಿದ ಮಾತು ಇದು. ಸನ್ನಿಕೃಷ್ಟೇಶು ಸೌಹಾರ್ದಂ ಸ್ಥಾವರೇಶು ಜಾಯತೆ. ಹಾಗಾಗಿ ನೋಡಿ, ಕೆಲಸ ಏನಾಗುತ್ತೆ ಅಂದರೆ, ನಮ್ಮ ಮನೆಯಲ್ಲಿ ಎಷ್ಟೋ ಬೇಡದೇ ಇರುವ ವಸ್ತುಗಳಿರ್ತವೆ. ಎಷ್ಟು ದಿವಸ ಇರ್ತೇವೆ ಕೇಳಿದರೆ, ಪ್ರಾಯಶಃ ನಾವು ಪ್ರಪಂಚ ಬಿಟ್ಟು ಹೋದರೂ ಸಹ ಅವು ಪ್ರಪಂಚ ಬಿಟ್ಟು ಹೋಗಬಾರ್ದು ಅಂತ ನಾವು ವಿಚಾರ ಮಾಡ್ತೇವೆ. ಆಮೇಲೆ ಮನೆಯಲ್ಲಿ ಬೇಕಾದ ವಸ್ತುಗಳಿಗಿಂತ ಬೇಡದೇ ಇರುವ ವಸ್ತುಗಳೇ ಹೆಚ್ಚು. ಯಾಕೆಂದರೆ ಅಟ್ಯಾಚ್ಮೆಂಟ್. ಯಾಕೆ? ಅವು ನಮ್ಮ ಹತ್ರ ದಿನ ಕಂಡಿದ್ದೇ ಕಾರಣ. ಅದಕ್ಕೆ ಇನ್ನೇನೂ ಇಲ್ಲ. ಅವುಗಳಿಂದ ಏನೂ ಉಪಯೋಗ ಇಲ್ಲ. ವರ್ಷಕ್ಕೊಂದ್ಸಲ ನಾವು ಅದನ್ನು ಉಪಯೋಗಿಸೋದಿಲ್ಲ. ಹಾಗಾಗಿ ಬಹಳಷ್ಟು ಜನರ ಮನೆಯಲ್ಲಿ ಮೊದಲು ಒಂದು ಗುಜ್ರಿಗೆ ಅಂತ ವ್ಯವಸ್ಥೆ ಮಾಡ್ಕೊಂಡ್ರೆ ಆಮೇಲೆ ಅದು ಬೆಳೀತಾ ಹೋಗುತ್ತೆ ಹೇಗೆ ಅಂತ. ಗುಜ್ರಿ ರೂಮೇ ದೊಡ್ಡದಾಗ್ತಾ ಬರುತ್ತೆ ಹೇಗೆ ಅಂತ. ಅಷ್ಟರ ಮಟ್ಟಿಗೆ ಈ ಜಡ ವಸ್ತುಗಳು ನಮ್ಮನ್ನು ಏನು ಮಾಡ್ತವೆ ಕೇಳಿದ್ರೆ, ಎಳೆದು ಅವುಗಳತ್ತ ಕಟ್ಟಾಕ್ತಾ ಇರ್ತವೆ ಅಂತ. ಅದಕ್ಕೋಸ್ಕರ ಏನು ಮಾಡು ಅಂದರೆ, ಯಥೋ ನಿವರ್ತತೆ ತತಸ್ತೋ ವಿಮುಚ್ಯತೆ. ನೀನು ಎಷ್ಟೆಷ್ಟು ಆ ವಸ್ತುಗಳಿಂದ ದೂರ ಆಗ್ತೀಯೋ ಅಷ್ಟಷ್ಟು ಆ ವಸ್ತುಗಳು ನಿನ್ನನ್ನು ಬಂಧಿಸುವುದು ಕಡಿಮೆ ಆಗ್ತದೆ. ಆ ವಸ್ತುಗಳು ನಿನ್ನನ್ನು ಎಳಿಬಾರ್ದು ಅಂತ ಏನು ಮಾಡಬೇಕು ಅಂದರೆ, ಅವುಗಳನ್ನು ನೋಡಲಿಕ್ಕೆ ಹೋಗಬೇಡ ನೀನು. ಗೀತೆಯಲ್ಲೂ ಈ ಮಾತನ್ನು ಹೇಳ್ತಾನೆ ಭಗವಂತ 12ನೇ ಅಧ್ಯಾಯದಲ್ಲಿ. ಎಲ್ಲ ಗ್ರಂಥಗಳು ಸಮಾನವಾದ ಅಭಿಪ್ರಾಯವನ್ನು ಕೊಡ್ತವೆ. ಮತ್ತಷ್ಟೇ ಅಲ್ಲ, ಸರಿ, ನೀನು ಅದನ್ನು ನೋಡುವುದನ್ನು ಬಿಟ್ಟಾಗ ಅವು ನಿನ್ನನ್ನು ಎಳೆಯೋದಿಲ್ಲ, ನಿನ್ನನ್ನು ಆಕರ್ಷಿಸುವುದಿಲ್ಲ. ಹಾಗೆ ಆಕರ್ಷಿಸುವುದು ಬಿಟ್ಟಾಗ ಏನಾಗುತ್ತೆ ಕೇಳಿದರೆ, ಆಗ ನಿವರ್ತನಾಧಿ ಸರ್ವತೋ ನವೇತ್ತಿ ದುಃಖಮಣ್ಣಪಿ. ಆಗ ಅದರಿಂದ ಆಗುವಂಥ ದುಃಖ ನಿನಗೆ ಆಗೋದಿಲ್ಲ. ಅಷ್ಟೇ. ಅಲ್ಲಿ ಏನು ಹೇಳ್ದಂಗಾಯ್ತು ಅಂತ ಕೇಳಿದರೆ, ದುಃಖಕ್ಕೆ ಕಾರಣ ನಾವು ಆ ಜಡ ವಸ್ತುಗಳನ್ನು ನೋಡುವುದು, ಮತ್ತು ನೋಡಿದ್ದನ್ನು ಹಾಗೆ ಹಚ್ಚಿಕೊಳ್ಳುವುದು. ಆಮೇಲೆ ನಾವು ಹೇಳ್ದಂಗೆ ಅವು ಕೇಳೋಲ್ಲ, ಅವು ಹೇಳ್ದಂಗೆ ನಾವು ಕೇಳ್ತಿರ್ತೇವೆ. ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಸುಮ್ಮನೆ ಒಂದು ರೌಂಡ್ ಹಿಂಗೆ ಹೋಗಿ ಬರೋಣ ಅಂತ ಬಿಗ್ ಬಜಾರ್ ಒಳಗೆ ಎಂಟ್ರಿ ಕೊಡ್ತಾರೆ ನಮ್ಮ ಜನ. ಕೇಳಿದ್ರೆ ಹೇಳ್ತಾರೆ, ಇಲ್ಲ ಬೇಜಾರಾಯಿತು, ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಬಂದೆ ಅಂತ. ಆಮೇಲೆ ಈಚೆ ಬರಬೇಕಿದ್ರೆ ನೋಡಿ ಕೈಯಲ್ಲಿ ಅದರೊಳಗೆ ಅರ್ಧದಷ್ಟು ಆಲ್ರೆಡಿ ಮನೆಯಲ್ಲಿ ಇದ್ದಿರತ್ತೆ.
ನಾನು ಹೇಳಿದ ಮಾತು ಹೌದಾದ್ರೆ ಮಾತ್ರ ಒಪ್ಕೊಳ್ಳಿ, ಅಲ್ದ್ರೆ ಒಪ್ಕೊಳ್ಬೇಡಿ. ಪ್ರಾಯಶಃ ನಾನು ಹೋದ್ರೆ ನಾನು ಹಾಗೆ ಮಾಡ್ತಾನೆ ಅನ್ನೋ ಗೊತ್ತಿಲ್ಲ, ಹಾಗಾಗಿ ಹೋಗೋದೇ ಇಲ್ಲ. ಯಾಕೆಂದ್ರೆ ಇದೇ ಸೂತ್ರ, ಆ ಜಡ ವಸ್ತುಗಳಿಂದ ಆದಷ್ಟು ದೂರ ಇದೆ. ಯಾರು ಕರೆದ್ರೆ ಆಯ್ತಪ್ಪ ಬರ್ತೇನೆ, ಹೊರಗಡೆವರೆಗೆ ಬರ್ತೇನೆ, ಒಳಗಡೆ ನೀವು ಹೋಗಿ ಹೀಗೆ ಅಂತ. ಇಲ್ಲ, ಒಳಗಡೆ ಹೋದ್ರೂ ಸಹ ಇದರ ಹಣೆ ಬರ ಇಷ್ಟು ಅಂತ ತೀರ್ಮಾನ ಮಾಡಬೇಕು. ಹಾಗ ನಾವು ಅದನ್ನ ನಮ್ಮನ್ನ ಎಳೆಯೋ ತರ ಅದನ್ನ ಬಳಸಿಕೊಳ್ಳಬಾರದು. ಪ್ರತಿದಿನ ಈ ಜಡ ವಸ್ತುಗಳು ನಮ್ಮನ್ನು ಆಟ ಆಡಿಸೋದನ್ನು ನಾವು ನೋಡ್ತಾ ಇರ್ತೇವೆ. ಆದರೆ ಒಂದು ಕ್ಷಣನೂ ಸಹ ಹೌದಲ್ವ, ನಾನು ಹೇಳ್ದಂಗೆ ಇವು ಕೇಳಬೇಕು, ಇವು ಹೇಳ್ದಂಗೆ ನಾನು ಕೇಳ್ತಾ ಇದ್ದೇನಲ್ಲ ಅಂತ ನಾವು ವಿಚಾರ ಮಾಡೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಯಥೋ ಯಥೋ ನಿವರ್ತತೆ ತತಸ್ತತೋ ವಿಮುಚ್ಯತೆ. ವಸ್ತುಗಳಿಂದ ನೀನು ಎಷ್ಟೆಷ್ಟು ದೂರ ಆಗ್ತೀಯೋ ಆಗ ಅವುಗಳು ನಿನ್ನನ್ನು ಬಿಟ್ಬಿಡ್ತವೆ, ಹಿಡ್ಕೊಳ್ಳೋದಿಲ್ಲ. ನಿವರ್ತನಾಧ್ಯ ಸರ್ವತೋ ನವೇತ್ಯ ದುಃಖ ಮಣ್ವಪಿ. ಅವುಗಳಿಂದ ದೂರ ಆದಾಗ ಆಗ ಅವುಗಳಿಂದ ಆಗುವಂಥ ದುಃಖ ನಿನಗಾಗೋದಿಲ್ಲ. ಅಲ್ಲ, ಅವುಗಳಿಂದ ಸುಖವೂ ಆಗ್ಬೋದಲ್ಲ ಅಂತ ಪ್ರಶ್ನೆ ಕೇಳ್ಬೋದು ನೀವು. ಸುಖ ಆದರೆ ಸುಖ 10ರಷ್ಟು, ದುಃಖ 90ರಷ್ಟು. ಅದನ್ನು ನೋಡಿಬೇಕಿದ್ರೆ ಹೌದಲ್ವ. ಹಾಗಾಗಿ ಹೀಗೆ ಹೇಳಿದ್ರಿಂದ ಆ ಜ್ಞಾನಿ ಏನು ಮಾಡ್ತಾನೆ ಕೇಳಿದರೆ, ಈ ಸರ್ವಾತ್ಮ ಭಾವ ಪಡೆಯೋದಕ್ಕೋಸ್ಕರ ಇವುಗಳಿಂದ ದೂರ ಆಗ್ತಾನೆ. ಹಾಗಾಗಿ ಆತ ಇದನ್ನೆಲ್ಲ ಬಿಟ್ಟು ಅಹಂ ಬ್ರಹ್ಮಾಸ್ಮಿ, ನಾನು ಇದನ್ನು ಹಿಂದೆ ಬಹಳಷ್ಟು ಸಲ ಹೇಳಿದ್ದೇನೆ, ದಕ್ಷಿಣಾಮೂರ್ತಿ ಸ್ತೋತ್ರದ ಅರ್ಥವನ್ನು ಹೇಳುವಾಗಲೂ ಮತ್ತು ಬೇರೆ ಬೇರೆ ಸಂದರ್ಭದಲ್ಲೂ ಸಹ. ಮಹಾವಾಕ್ಯ ಇದು, ಜೀವಬ್ರಹ್ಮ ಐಕ್ಯವನ್ನು ಬೋಧಿಸುವಂತಹದ್ದು. ಗುರುಗಳು ಶಿಷ್ಯರಿಗೆ ಜೀವಬ್ರಹ್ಮ ಐಕ್ಯವನ್ನು ಬೋಧಿಸುವಂತಹ ತತ್ವಮಸಿ ನೀನು ಬ್ರಹ್ಮವೇ ಆಗಿದ್ದೀ ಅನ್ನುವಂಥ ಉಪದೇಶಾತ್ಮಕವಾದಂಥ ವಾಕ್ಯ. ಅದಾದಮೇಲೆ ಅದನ್ನು ಕೇಳಿ ಆದಮೇಲೆ ಪ್ರಜ್ಞಾನಂ ಬ್ರಹ್ಮ ಅಂದರೆ ನನ್ನ ಈ ಜ್ಞಾನ ಅನ್ನೋದು ಉಂಟಲ್ಲ, ಅರಿವು, ಇದೇ ಬ್ರಹ್ಮಸ್ವರೂಪ ಅಂತ ಅವನೇನು ಮಾಡ್ತಾನೆ ಕೇಳಿದರೆ ಉಪಾಸನೆ ಮಾಡ್ತಾನೆ. ಅದಾದ ಮೇಲೆ ಅಯಮಾತ್ಮ ಬ್ರಹ್ಮ, ಓ ಈ ಆತ್ಮಯೇ ಬ್ರಹ್ಮ ಅಂತ ಅನುಸಂಧಾನ ಮಾಡ್ತಾನೆ. ಕೊನೆಗೆ ಅದು ಅನುಸಂಧಾನ ಬಲಿತು ಆದ ಮೇಲೆ ನಿಲ್ತಾನೆ ಅಹಂ ಬ್ರಹ್ಮಾಸ್ಮಿ ಅಂತ. ಹೀಗೆ ಈ 4 ವಾಕ್ಯಗಳು 4 ಬೇರೆ ಬೇರೆಯ ಮುಖಗಳನ್ನು ಹೇಳಿ ನಮಗೆ ಪಾಠವನ್ನು ಹೇಳ್ತವೆ. ಹಾಗಾಗಿ ಅಹಂ ಬ್ರಹ್ಮಾಸ್ಮಿ ಯೋ ವೇದ ಸ ಸರ್ವಂ ಭವತಿ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮವೇ ಆಗಿದ್ದೇನೆ ಅಂತ ಅವನು ಅಂದ್ಕೊಂಡಿರ್ತಾನೋ, ಬ್ರಹ್ಮವಸ್ತು ಎಲ್ಲ ಕಡೆಗೂ ಇದೆ ಅಂತ ಆದಮೇಲೆ, ಅದು ನಾನೇ ಆಗಿದ್ದೇನೆ ಅಂತ ಆದಮೇಲೆ ಅವನು ಸರ್ವವೂ ಆಗಲೇಬೇಕು. ಹಾಗಾಗಿ ನಾಭೂತ್ಯ ಈಶತೆ ದೇವಾಹ ತೇಷಾಮಾತ್ಮ ಭವೇದ್ಧಿ ಸಹ. ಅಲ್ಲ, ಅವನು ಸರ್ವಾತ್ಮ ಭಾವವನ್ನು ಹೊಂದೋದಕ್ಕೆ ದೇವತೆಗಳು ಅಡ್ಡಿ ಮಾಡೋದಿಲ್ವಾ ಅಂತ ಒಂದು ಪ್ರಶ್ನೆ ಮಧ್ಯದಲ್ಲಿ. ಸರ್ವಾತ್ಮ ಭಾವ ಅಂದ್ರೇನು? ಎಲ್ಲೆಲ್ಲೂ ತುಂಬಿರುವವನು ನಾನೇ ಅಂತ. ಬರೇ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ಭಾರತದಲ್ಲಿ ಅಂತ ಅಷ್ಟೇ ಅಲ್ಲ, ಈ ಅತಳ ವಿತಳ ಸುತಲ ತಲಾತಲಾದಿ ಎಲ್ಲ ಲೋಕಗಳಲ್ಲೂ ಸಹ ಇರುವವನು ನಾನು ಎನ್ನುವಂತಹ ಅತ್ಯಂತ ವಿಸ್ತೃತವಾದಂತಹ ಭಾವ. ಸರ್ವೋಹಂ, ನಾನು ಎಲ್ಲವುದೂ ಆಗಿದ್ದೇನೆ ಅಂತ. ಇದಕ್ಕೆ ಈ ದೇವತೆಗಳು ಅವಕಾಶ ಕೊಡ್ತಾರಾ ಅಂತ ಒಂದು ಪ್ರಶ್ನೆ ಮಧ್ಯದಲ್ಲಿ. ಅದಕ್ಕೆ ಹೇಳ್ತಾರೆ, ಆ ಸರ್ವದಲ್ಲಿ ಅವರು ಸಹ ಸೇರಿದ್ದಾರೋ ಇಲ್ವಾ? ಹಾಗಾಗಿ ಅವ್ರು ಏನೂ ಮಾಡೋಕ್ಕಾಗಲ್ಲ ಅಂತ. ಯಾಕೆ ಅಂದರೆ ಇದನ್ನು ಅರ್ಥ ಮಾಡಿಸೋದಕ್ಕೆ ಒಂದು ಉದಾಹರಣೆ ಕೊಟ್ಟುಬಿಡ್ತೇನೆ. ತಾಯಿಯ ಗರ್ಭದಲ್ಲಿರುವಂತಹ ಶಿಶು ಒಳಗಿನಿಂದ ಒದಿಯತ್ತೆ. ಒದ್ದಿದ್ದಕ್ಕೆ ಅದಕ್ಕೆ ಪಾಪ ಬರುತ್ತಾ? ಬರೋದಿಲ್ಲ. ಯಾಕೆ ಹೇಳಿ? ಗೊತ್ತಿಲ್ಲ. ಮೊದಲನೇದಾಗಿ ಅದು ತಾಯಿಯಿಂದ ಬೇರೆಯಾಗಿ ಇಲ್ಲ, ಅದು ತಾನೆ. ಎರಡನೇದಾಗಿ ಅದಕ್ಕೆ ತಾನು ಮಾಡುವುದು ಸರಿಯೋ ತಪ್ಪೋ ಅನ್ನೋದು ಸಹ ಗೊತ್ತಿಲ್ಲ. ಹಾಗೇನೆ ಈ ಸರ್ವೋಹಂ ಎನ್ನುವಂಥದ್ದು ಎಲ್ಲ ಕಡೆಗೂ ನಾನು ವ್ಯಾಪಿಸಿದ್ದೇನೆ ಅಂತ ಆದಮೇಲೆ ಆ ಎಲ್ಲ ಕಡೆ ಇರುವಂಥ ಈ ವಿಶಾಲವಾದ ಪ್ರಪಂಚ ಗರ್ಭದಲ್ಲಿ, ಜಗದ್ಗರ್ಭದಲ್ಲಿ ದೇವಲೋಕವೂ ಸೇರಿದೆಯೋ ಇಲ್ವೋ? ಅವರು ಇವನಿಗೆ ಏನು ಉಪದ್ರವ ಕೊಟ್ಟರೂ ಸಹ ತಾಯಿಯ ಗರ್ಭದಲ್ಲಿರುವ ಮಗು ಚಡಪಡಿಸಿ ಒದ್ರೆ ಎಷ್ಟೋ ಅಷ್ಟೇ, ಏನು ಮಾಡೋಕ್ಕೆ ಆಗಲ್ಲ. ಅದರ ಆ ಒದೆಯುವಿಕೆ ಕ್ರಿಯೆಯಿಂದ ತಾಯಿಯ ಕ್ರಿಯೆಯಲ್ಲಿ ಏನು ಬದಲಾವಣೆ ಆಗುವುದಿಲ್ಲ. ಯಾಕೆಂದ್ರೆ ಈ ಸರ್ವೋಹಂನಂಥ ಸರ್ವಾತ್ಮ ಭಾವನೆ ಉಂಟಲ್ಲ, ಅದು ಅತ್ಯಂತ ದೊಡ್ಡದಾದದ್ದು. ಈಗ
ಇನ್ನೂ ಸುಲಭವಾಗಿ ಅರ್ಥ ಆಗೋದಕ್ಕೆ ಅಂತ ಒಂದು ಉದಾಹರಣೆ ಕೊಟ್ಬಿಡ್ತೇನೆ. ನೀವು ಯಾರೋ ಒಬ್ಬರು ಇಲ್ಲಿರುವವರು ತ್ಯಾಗರಾಜ್ ನಗರ ಕಡೆಯಿಂದ ಈ ಕಡೆ ರಾಮಕೃಷ್ಣ ಆಶ್ರಮದ ಕಡೆಗೆ ನಿಮ್ಮ ಕಾರಲ್ಲಿ ಹೋಗ್ತಾ ಇದ್ದೀರಾ. ಆದರೆ ಆ ಕಾರ್ ಟಾಪಲ್ಲಿ ಒಂದು ಇರುವೆ ಕುಳಿತಿದೆ. ಆ ಇರುವೆ ಕಾರಿನ ಗ್ಲಾಸ್ ಕಡೆಯಿಂದ ಹಿಂಭಾಗಕ್ಕೆ ಬರ್ತಾ ಇದೆ. ಅದು ಅಂದ್ಕೊಂಡಿರುತ್ತೆ ಏನು ಅಂದರೆ, ನಾನು ಈ ಕಾರಿಗೆ ವಿರುದ್ಧವಾದ ದಿಕ್ಕಿನಲ್ಲಿ ಹೋಗ್ತಾ ಇದ್ದೇನೆ ಅಂತ. ಹೋಗಲಿ, ಮುಂಭಾಗದಿಂದ ಹಿಂಭಾಗದವರೆಗೂ ಬರಲಿ ಅದು. ಆದರೆ ಅದು ತ್ಯಾಗರಾಜ ನಗರಕ್ಕೆ ಬರುತ್ತಾ? ಅದು ಕಾರ್ ಎಲ್ಲಿ ಹೋಗುತ್ತಾ? ಅಲ್ಲೇ ಹೋಗುತ್ತೆ. ಯಾಕೆ ಅಂದರೆ ಇರುವೆ ಅದು ಲಿಮಿಟೆಡ್, ಕಾರು ಅದಕ್ಕೆ ಹೋಲಿಸಿದಾಗ ಅನ್ಲಿಮಿಟೆಡ್. ಹೌದು ತಾನೆ? ಅಂದರೆ ಅದು ವ್ಯಾಪಕ ಜಾಸ್ತಿ ಉಂಟು, ವ್ಯಾಪಕತ್ವ ಜಾಸ್ತಿ ಉಂಟು. ಹೌದು ತಾನೆ? ಹಾಗೇನೆ ಈ ಸರ್ವಾತ್ಮ ಭಾವದಲ್ಲಿ ನಿಂತಂಥವನಿಗೆ ದೇವಲೋಕವೂ ಸಹ ಅದು ನಗಣ್ಯ. ಆ ದೇವಲೋಕ ಕಾರ್ ಮೇಲೆ ಇರುವೆ ಹಾಗೇನೆ. ಕಾರ್ ಎಲ್ಲೋ ಹೋಗುತ್ತೋ ಅಲ್ಲೇ ಹೋಗ್ಬೇಕಷ್ಟೇ ಹೊರತು ಸಹ ಇರುವೆ ಅಂದ್ಕೊಂಡ ಹಾಗೆ ಅದು ರಾಮಕೃಷ್ಣ ಆಶ್ರಮದ ಕಡೆಯಿಂದ ತ್ಯಾಗರಾಜನಗರ ಕಡೆಗೆ ಬರ್ಲಿಕ್ಕೆ ಆಗೋದೇ ಇಲ್ಲ. ಹೌದು ತಾನೆ? ಹಾಗೆ ಆ ಸರ್ವಾತ್ಮ ಭಾವದಿಂದ ಈ ಸ್ಥಿತಿಗೆ ಹೋದವನಿಗೆ ದೇವತೆಗಳೂ ಸಹ ಏನೂ ಅಡ್ಡಿಯನ್ನು ಮಾಡಲಾರರು. ಹೋಗೋಕ್ಕಿಂತ ಮೊದಲು ಕೆಲವು ಚೇಷ್ಟೆಗಳನ್ನು ಮಾಡಬಹುದು. ಅದನ್ನೇ ಸಾಧನೆಯಿಂದ ಆತ ಮೆಟ್ಟಿ ನಿಲ್ತಾನೆ. ಅಷ್ಟು ಹಿನ್ನೆಲೆಯಲ್ಲಿ ನ ಯಜ್ಞಿರಾತ್ಮಾನಂ ದಹತಿ, ಅಲ್ಲ ಈ ದೇವತೆಗಳು ಅವನಿಗೆ ತೊಂದರೆ ಕೊಡೋದಿಲ್ವ ಅಂತಂದರೆ ಅವರೂ ಸಹ ಇವನು ಒಳಗೆ ಸೇರಿ ಹೋಗಿರ್ತಾರಾದ್ರಿಂದ ಅವರು ಏನು ತೊಂದರೆನೂ ಕೊಡಲಿಕ್ಕಾಗೋದಿಲ್ಲ. ಹೇಗೆ ಅಂದರೆ ಅದಕ್ಕೊಂದು ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಅವರೂ ಸಹ ಇವನಿಗಿಂತ ಭಿನ್ನರಾಗಿ ಇಲ್ಲ, ಆಗ ಇವನಲ್ಲಿಯೇ ಅವರು ಸೇರಿರ್ತಾರೆ. ಹಾಗಾಗಿ ಅವರು ಇವನಿಗಿಂತ ಬೇರೆಯಾಗಿ ಇದ್ದರೆ ಅವರು ತೊಂದರೆ ಕೊಡ್ತಿದ್ರು. ಆದರೆ ಅವರು ಸಹ ಇವನಲ್ಲಿಯೇ ಸೇರಿ ಅಭಿನ್ನರಾಗಿರ್ತಾರಾದ್ರಿಂದ ಅವರು ಏನೂ ತೊಂದರೆ ಕೊಡೋಕ್ಕಾಗೋದಿಲ್ಲ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಬೆಂಕಿ ಏನೆಲ್ಲ ವಸ್ತುಗಳನ್ನು ಸುಡುತ್ತೆ, ಆದರೆ ತನ್ನನ್ನೇ ತಾನು ಸುಟ್ಕೊಳ್ಳುತ್ತಾ ಇಲ್ಲ. ಒಬ್ಬ ಪ್ರಸಿದ್ಧವಾದ ಡಾನ್ಸರ್ ಇದ್ದಾನೆ, ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತಾನೆ. ಆದರೆ ಅವನತ್ರ ಹೇಳಿ, ನಿನ್ನ ಬೆನ್ನ ಮೇಲೆ ಒಂದು ದಿವಸ ನಿಂತ್ಕೊಂಡು ಡಾನ್ಸ್ ಮಾಡುವಂತ ಆಗತ್ತಾ? ಇಲ್ಲ. ಯಾಕೆ? ಅದು ಅವನನ್ನು ಬಿಟ್ಟು ಬೇರೆಯಾಗಿ ಇಲ್ಲ. ಹಾಗೆ ಇಲ್ಲಿ ಕರ್ತ ಕರ್ಮ ಎಲ್ಲವುದೂ ಸಹ ಅವನು ಒಬ್ಬನೇ ಆಗಿರ್ತಾನೆ. ಇದನ್ನು ಗೀತೆಯಲ್ಲೂ ಭಗವಂತ ಹೇಳ್ತಾನೆ, ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಕರ್ತೃ ಕರ್ಮ ಎಲ್ಲವೂ ಒಂದೇ ಅಂದರೆ ಹೇಗೆ ಅಂದರೆ, ನೋಡಿ ಇಲ್ಲೊಂದು ಹಣ್ಣು ಇದೆ. ರಾಮ ಎನ್ನುವಂಥ ಹುಡುಗ ಇದ್ದಾನೆ. ರಾಮ ಎನ್ನುವಂಥ ಹುಡುಗ ಆ ಹಣ್ಣನ್ನು ತಿಂದಾಗ ತಿನ್ನುವ ಕ್ರಿಯೆಯಲ್ಲಿ ಕರ್ತ ಯಾರು? ರಾಮ ಎನ್ನುವ ಹುಡುಗ. ತಿನ್ನಲ್ಪಡುವುದು ಯಾವುದು? ಹಣ್ಣು. ಅದು ಕರ್ಮ ಅಲ್ವಾ? ಕರ್ತ ಬೇರೆ, ಕರ್ಮ ಬೇರೆ. ಈಗ ನಾನು ಒಂದು ಪುಸ್ತಕ ಓದ್ತೇನೆ, ಓದುವ ನಾನು ಕರ್ತ, ಓದಲ್ಪಡುವಂತಹ ಪುಸ್ತಕ ಕರ್ಮ. ಅದರಲ್ಲಿ ಏನಾಗಿರುತ್ತೆ ಕೇಳಿದೆ, ಇಲ್ಲಿ ಎಲ್ಲ ಬೇರೆ ಬೇರೆ. ಅಲ್ಲಿ ಆ ಸಾರ್ವಭೌಮ ಸ್ಥಿತಿಯಲ್ಲಿ, ಸರ್ವಾತ್ಮ ಸ್ಥಿತಿಯಲ್ಲಿ ಎಲ್ಲವುದೂ ಒಂದೇ. ಹಾಗಾಗಿ ಕರ್ತ ಬೇರೆ, ಕರ್ಮ ಬೇರೆ, ಕ್ರಿಯಾ ಬೇರೆ ಎನ್ನುವಂತಹದ್ದು ಇಲ್ಲವೇ ಇಲ್ಲ. ನಿಮ್ಗೆ ಯಾವ ಭಾಷೆಯೂ ಅಲ್ಲಿ ಕೆಲಸ ಮಾಡೋದಿಲ್ಲ. ಭಾಷಾ ನೇಮ್ ಅಲ್ಲ, ಅವನಿಗೆ ಅಪ್ಲೈ ಆಗೋದೇ ಇಲ್ಲ. ಲಿಂಗ್ವಿಸ್ಟಿಕ್ಸ್ ಎಲ್ಲ ಕಳಚಿ ಬಿದ್ದೋಗ್ತದೆ ಇಲ್ಲಿ ಅಷ್ಟೇ. ಹಾಗಾಗಿ ಕರ್ತ ಕರ್ಮ ಅದು ಯಾವುದೂ ಸಹ ಅವನಿಗೆ ಇಲ್ಲ. ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ. ಅವನು ಎಲ್ಲ ಜೀವಿಗಳನ್ನು ತನ್ನೊಳಗೆ ನೋಡ್ತಾನೆ, ಎಲ್ಲ ಜೀವಿಗಳಲ್ಲೂ ತಾನಿದ್ದೇನೆ ಅಂತ ಅಂದ್ಕೊಳ್ತಾನೆ. ಎಲ್ಲ ಜೀವಿಗಳು ತನ್ನಲ್ಲಿಯೇ ಇವೆ, ಅವುಗಳಲ್ಲಿ ನಾನಿದ್ದೇನೆ ಅಂತ. ಇದೇನಿದು? ಎಲ್ಲ ಜೀವಿಗಳು ತನ್ನಲ್ಲಿವೆ, ಆ ಜೀವಿಗಳಲ್ಲಿ ನಾನಿದ್ದೇನೆ ಅಂತ. ಪರಸ್ಪರ ವಿರುದ್ಧ ಅಲ್ವ? ಅಂದರೆ ಏನಿಲ್ಲ, ವಿರುದ್ಧ ಏನಿಲ್ಲ. ನಾನು ಹಿಂದೂ ಪ್ರಾಯಶಃ ಬಹಳ ಹಿಂದೆ ಒಂದು ಉದಾಹರಣೆ ಕೊಟ್ಟಿದ್ದೇನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನೊಂದು ಜ್ಞಾಪಿಸಿ ಬಿಡ್ತೇನೆ. ನದಿಯ ತೀರಕ್ಕೆ ಹೋಗೋಣ ಒಮ್ಮೆ. ಬಂಡೆಯಿಂದ ಕೆಳಕ್ಕೆ ನೀರು ಬೀಳುತ್ತೆ ಅಂತ ಅಂದ್ಕೊಳ್ಳಿ. ಬಿದ್ದ ತಕ್ಷಣ ಕೆಳಗಡೆಯಿಂದ ತಕ್ಷಣ ಏನು ಬಿಡುತ್ತೆ? ಬಬಲ್ಸ್ ಬರ್ತವೆ ಅಲ್ವಾ? ಆ ಬಬಲ್ಸ್ಗಳು ಬಂದಿದ್ದು ತೇಲ್ಕೊಂಡು ಹೋಗ್ತಾ ಇರ್ತವೆ. ಎಲ್ಲಿ ತೇಲ್ಕೊಂಡು ಹೋಗ್ತವೆ ಅವು? ನೀರಿನಲ್ಲಿ ತೇಲ್ಕೊಂಡು ಹೋಗ್ತವೆ.
ಅಂದರೆ ಆ ಗುಳ್ಳೆ ನೀರನ್ನು ಬಿಟ್ಟು ಬೇರೆ ಆಗಿಲ್ಲ. ಗುಳ್ಳಿಗೆ ನೀರೇ ಆಶ್ರಯ. ಹೌದು ತಾನೆ? ಹೌದು, ಒಪ್ಕೊಳ್ಳೋಣ. ಆದರೆ ಆ ಗುಳ್ಳೆ ಒಳಗಿರೋದೇನು? ನೀರೇ. ನೀರಿನಲ್ಲಿರೋದು ಗುಳ್ಳೆ, ಗುಳ್ಳೆ ಒಳಗಿರೋದು ನೀರೇ. ಹೌದು ತಾನೆ? ಆದ್ದರಿಂದ ನಾನು ಎಲ್ಲದರೊಳಗೂ ಇದ್ದೇನೆ, ಮತ್ತೆ ಎಲ್ಲವೂ ನನ್ನಲ್ಲಿಯೇ ಇವೆ. ಇದು ಸರ್ವಾತ್ಮ ಭಾವ. ನಮಗಿಂಥ ಭಾವ ಬರುತ್ತಾ? ಬರೋದಿಲ್ಲ. ಇದು ಎಷ್ಟೋ ಜನ್ಮ ಜನ್ಮಾಂತರದ ಸಾಧನೆಯಿಂದ ಬರುವಂತಹದ್ದು. ಅಸಾಧ್ಯ ಅಂತಲ್ಲ, ದುಸ್ಸಾಧ್ಯ, ಕಷ್ಟ, ಸಾಧ್ಯ. ಹಾಗಿದ್ರೆ ಕೆಲವು ಜನರಿಗೆ ಬೇಗ ಆಗುತ್ತಲ್ಲ ಅಂದರೆ ಅವರು ಹಿಂದೆ ಎಷ್ಟು ಜನ್ಮದಲ್ಲಿ ಅದನ್ನು ಸಾಧನೆ ಮಾಡಿದ್ದಾರೋ ನಮಗೆ ಗೊತ್ತಿಲ್ಲ, ಅದಷ್ಟೇನೆ ಅಲ್ವಾ? ಈಗ ತರಗತಿಯಲ್ಲಿ ನೋಡಿ, 50 ಜನ ಮಕ್ಕಳಿದ್ರೆ ಒಂದು 10 ಜನ ಮಕ್ಕಳಿಗೆ ಪಾಠ ಹೇಳಿದ ತಕ್ಷಣ ಅರ್ಥ ಆಗುತ್ತೆ. ಇನ್ನೊಂದು 20 ಜನ ಇರ್ತಾರೆ, ಅವ್ರಿಗೆ 2-3 ಸಲ ಹೇಳಬೇಕಾಗುತ್ತೆ. ಮತ್ತು ಕೆಲವು ಜನ ಇರ್ತಾರೆ, ಕೆಲವು ವಿದ್ಯಾರ್ಥಿಗಳಿರ್ತಾರೆ, ಅರಿನು ಎಷ್ಟಾದರೂ ಹೇಳಿ ಏನು ತಲೆ ಹೋಗೋದಿಲ್ಲ. ಈಗ ನಾವು ನೋಡೋದು ಸಮಾನ ವಯಸ್ಸಿನ ಮಕ್ಕಳು ಒಂದೇ ತರಗತಿಯಲ್ಲಿ, ಒಂದೇ ಸ್ಕೂಲಲ್ಲಿ, ಒಂದೇ ಇಸ್ಕಾನ್ ಊಟ ಮಾಡುವವರು ಎಲ್ಲರೂ ಸಹ. ಆದರೆ ಅವರಿಗೆ ಬೇಗ ಅರ್ಥ ಆಗ್ತದೆ 10 ಜನರಿಗೆ, ಇನ್ನು ಕೆಲವರು ತಡದ ಅರ್ಥ ಆಗ್ತದೆ, ಮತ್ತು ಕೆಲವರು ಅರ್ಥವೇ ಆಗೋದಿಲ್ಲ. ಯಾಕೆ? ಹೊರಗಡೆಯಿಂದ ಯೂನಿಫಾರ್ಮ್ ಸಮಾನವಾಗಿರುತ್ತೆ, ಆದರೆ ಈ ಯೂನಿಫಾರ್ಮ್ ಸಮಾನವಾಗಿ ಇರಲ್ಲ. ಯಾಕೆ? ಅಷ್ಟೇ. ಆ ತಕ್ಷಣ ಹೇಳಿದ ತಕ್ಷಣ ಅರ್ಥ ಆಗುತ್ತಲ್ಲ 10 ಜನ ಮಕ್ಕಳಿಗೆ, ಅವರಿಗೆ ಈ ಜನ್ಮದ್ದೊಂದೇ ಅಲ್ಲ ಪ್ರಯತ್ನ. ಯಾಕೆಂದ್ರೆ ಅವರಿಗೆ ಪಾಠ ಆದ್ಮೇಲೆ ನೀವು ಓದು ಅಂತ ಹೇಳುವ ಅವಶ್ಯಕತೆಯೂ ಇಲ್ಲ. ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಸಾಧನೆ ಉಂಟಲ್ಲ, ಅದು ಫಲ ಕೊಡ್ತಾ ಇರುತ್ತೆ. ಮತ್ತೆ ಇನ್ನೊಂದು 30 ಜನ 20 ಜನ ಇದ್ದಾರಲ್ಲ, ಅವರಿಗೆ ಸ್ವಲ್ಪ ಹೇಳಿದರೆ ಗಾಡಿ ಚಾಲು ಆಗುತ್ತೆ. ಈಗ ಯಾಕೆಂದರೆ ಅವರು ಅಲ್ಲೂ ಹಾಗೇ ಮಾಡ್ಕೊಂಡು ಬಂದವರು, ಇನ್ನೊಬ್ಬರಿಗೋಸ್ಕರ ಓದ್ದವರು ಅವರು, ಅವರಿಗಾಗಿ ಅಲ್ಲ. ಇನ್ನು ಏನೂ ಅರ್ಥ ಆಗದೆ ಇರುವವರು ಆಗಲೂ ಓದ್ಲಾ, ಈಗಲೂ ಓದ್ಲಾ. ಮತ್ತೆ ಮುಂದೆ ಅಲ್ಲೂ ಹಾಗೇನೆ, ಇದೇ ಸಿದ್ಧಾಂತ. ಅದು ಹೆಚ್ಚು ಅಂದರೆ ಈ ದೇಶದ ರಾಜಕಾರಣಿಗಳು ಆಗ್ಬೋದು ಅವರು, ಅದು ಬೇರೆ ಕಡೆಗಲ್ಲ, ಕರ್ನಾಟಕದಲ್ಲಿ. ತಪ್ಪು ತಿಳ್ಕೊಳ್ಬೇಡಿ. ಈ ಮುಂದೆ ಕೂತಿರ್ತಾರಲ್ಲ ಜಾಣರು, ಅವರೆಲ್ಲ ಪಾಪ ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಆಮೇಲೆ ಇರಬೇಕಾಗತ್ತೆ ಅಷ್ಟೇ. ವಿಚಾರ ಮಾಡಿ ಹೌದಾ ಅಲ್ವ ಅಂತ ನೋಡಿ, ಬೇಕಿದ್ರೆ ನಾನು ಹೇಳ್ತೇನೆ ಅಂತ ಒಪ್ಕೊಳ್ಬೇಡಿ. ಹಾಗೆ ನಾನು ಮಧ್ಯೆಯಲ್ಲಿ 1 ನಿಮಿಷ ವಿಷಯವನ್ನು ಬಿಟ್ಟು ಆಚೆ ಹೋಗಿದ್ದೇನೆ, ಮತ್ತೆ ಪುನಃ ವಿಷಯಕ್ಕೆ ಬರ್ತೇನೆ. ಹೀಗೆ ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಸಂಪಶ್ಯನ್ ಬ್ರಹ್ಮ ಪರಮಂ ಯಾತಿ ನಾನ್ಯೇನ ಹೇತುನ. ಎಲ್ಲ ಕಡೆಗೂ ಸಹ ಅವನಿಗೆ ತಾನೇ ತಾನಾಗಿ, ತಾನೇ ತನ್ನನ್ನು ಬಿಟ್ಟರೆ ಇನ್ನೇನು ಇಲ್ಲ. ಆ ಬ್ರಹ್ಮವಸ್ತು ಒಂದೇ ಅವನಿಗೆ ಕಾಣ್ತಾ ಇರುತ್ತೆ. ಹಾಗಾಗಿ ಆತ ಸರ್ವಾತ್ಮ ಭಾವದಲ್ಲಿ ನಿಲ್ತಾನೆ. ಅಲ್ಲಿಗೇನು ಹೇಳ್ದಂಗಾಯ್ತು, ಎಲ್ಲಿಯವರೆಗೆ ಈ ದೇಹ, ಇಂದ್ರಿಯ, ಮನಸ್ಸು, ಅಹಂಕಾರ ಇವುಗಳ ರೂಪವಾದ ಸಂಬಂಧ, ಉಪಾಧಿಯ ಸಂಬಂಧ ಇರುತ್ತೋ ಅಲ್ಲಿಯವರೆಗೆ ಸರ್ವಾತ್ಮ ಭಾವ ಬರುವುದಿಲ್ಲ. ಜೀವನ್ಮುಕ್ತನಾದವನಿಗೆ ಇವೆಲ್ಲ ಇದ್ರೂ ಸಹ ಅವನು ಇವುಗಳನ್ನೆಲ್ಲ ಕನಸಿನ ವಸ್ತುಗಳಂತೆ ನೋಡ್ತಿರ್ತಾನೆ. ಹಾಗಾಗಿ ಅವನಿಗೆ ಇದ್ರೂ ಸಹ ಇವು ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಸರ್ವಾತ್ಮ ಭಾವ ಜ್ಞಾನಿಯಾದವನಿಗೆ ಸದಾ ಬರುವುದಕ್ಕೆ ಕಾರಣ 2 ಅಂಶಗಳಿಂದ ಮೊದಲು ಹೇಳಿದ್ದೇನೆ. ಒಂದು ಆತ್ಮನಿಷ್ಠೆ, ಇನ್ನೊಂದು ಪ್ರಪಂಚ ವಿಷಯದಲ್ಲಿ ಅಗ್ರಹಣ. ಪ್ರಾಪಂಚಿಕ ವಿಷಯದ ಬಗ್ಗೆ ಅವನು ತಲೆಯನ್ನು ಕೆಡಿಸಿಕೊಳ್ಳುವುದೇ ಇಲ್ಲ. ಅದನ್ನು ನೋಡಿದರೂ ನೋಡದೇ ಇರುವ ಹಾಗೆ ಇರ್ತಾನೆ. ನೋಡೋದೇ ಇಲ್ಲ, ನಿಮ್ಮ ದೃಷ್ಟಿಯಲ್ಲಿ ನೋಡ್ತಾನೆ ಅಷ್ಟೇನೆ. ಆದರೆ ಅವನು ಕಣ್ಣು ಆ ಕಡೆ ಹೋದರೂ ಸಹ ದೃಷ್ಟಿಯಲ್ಲಿ ಹಾಯೋದಿಲ್ಲ. ಅವನು ಒಳಮುಖವಾಗಿ ವಿಚಾರ ಮಾಡುವುದು ಆ ಸರ್ವಾತ್ಮ ಭಾವವನ್ನೇ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಹೋಗೋಣ. ಮುಂದಿನ 341ನೆಯ ಶ್ಲೋಕ. ಇದು ಸ್ವಲ್ಪ ಇದರ ಛಂದಸ್ಸು. ಈ ವಿವೇಕ ಚೂಡಾಮಣಿಯಲ್ಲಿ ಎಲ್ಲ ಶ್ಲೋಕದ ಛಂದಸ್ಸುಗಳು ಸಮಾನವಾದ ನಡೆಯಲ್ಲಿಲ್ಲ. ಒಂದೊಂದು ಶ್ಲೋಕ ಒಂದೊಂದು ಛಂದಸ್ಸಿನಲ್ಲಿದೆ. ಕೆಲವು ಕಾವ್ಯದ ಧಾಟಿಯಲ್ಲಿ ಹೋಗ್ತವೆ, ಕೆಲವು ಉಪನಿಷತ್ತಿನ ಸರಣಿಯನ್ನು ಅನುಸರಿಸ್ತವೆ, ಕೆಲವು ಸಾಮಾನ್ಯ ವಾಕ್ಯದಲ್ಲಿರ್ತವೆ,
ಕೆಲವು ಅನುಷ್ಟುಪ್ಪಿನ ಛಂದಸ್ಸಿನಲ್ಲಿವೆ. ಹೀಗೆ ಬೇರೆ 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 ಬೇರೆ. ಯಾಕೆಂದರೆ ಇದನ್ನೆಲ್ಲವನ್ನೂ ಸಹ ನಾನು ಹೀಗೇ ಬರಿಬೇಕು ಅಂತ ಬರೆದು ಹಾಕೋದು ಹೊಡೆದು ಹಾಕೋದು, ಬರೆದು ಹಾಕೋದು ಹೊಡೆದು ಹಾಕೋದು ಮಾಡಿ ಬರೆದಿದ್ದಲ್ಲ. ಅವರಿಗೆ ಹೇಗೆ ವಿಷಯ ಸ್ಫುರಣ ಆಗುತ್ತೋ ಹಾಗಾಗೆ ಬರುತ್ತೆ. ಆದರೆ ಆ ಗುರು ಮತ್ತು ಶಿಷ್ಯ ಕೇಳಿದ ಪ್ರಶ್ನೆಗೆ ಗುರುಗಳು ಉತ್ತರ ಕೊಡ್ತಾರೆ. ಆ ಉತ್ತರವನ್ನು ನಾವು ಕೆಲವು ಸಲ ವಾಕ್ಯ ರೂಪದಲ್ಲಾದರೂ ಕೊಡ್ಬೋದು, ಅಥವಾ ಪ್ಯಾರ ರೂಪದಲ್ಲಾದರೂ ಕೊಡ್ಬೋದು. ಹೌದು ತಾನೆ? ಹಾಗೆ ಅದಕ್ಕೆ ಉತ್ತರವನ್ನು ಕೊಟ್ಕೊಂಡು ಹೋಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಶ್ಲೋಕದ ನಡೆ ಛಂದಸ್ಸು ಸ್ವಲ್ಪ ದೊಡ್ಡದಾಗಿದೆ. ದೃಶ್ಯಸ್ಯಾಗ್ರಹಣಂ ಕಥನ್ನು ಘಟತೆ ದೇಹಾತ್ಮನಾ ತಿಷ್ಠತೋ ಬಾಹ್ಯಾರ್ಥಾನುಭವ ಪ್ರಸಕ್ತ ಮನಸಃ ತತ್ತತ್ಕ್ರಿಯಾಂ ಕುರುವತಃ ಸನ್ಯಸ್ತಾಖಿಲ ಧರ್ಮ ಕರ್ಮ ವಿಷಯೈಃ ನಿತ್ಯಾತ್ಮನಿಷ್ಠಾಪರೈಃ ತತ್ವಜ್ಞೈಃ ಕರಣೀಯಮಾತ್ಮನಿ ಸದಾನಂದೇಚ್ಛುಭಿರ್ಯತ್ನತಃ. ಇನ್ನೊಂದು ಸಲ. ದೃಶ್ಯಸ್ಯಾಗ್ರಹಣಂ ಕಥನ್ನು ಘಟತೆ ದೇಹಾತ್ಮನಾ ತಿಷ್ಠತೋ ಬಾಹ್ಯಾರ್ಥಾನುಭವ ಪ್ರಸಕ್ತ ಮನಸಃ ತತ್ತತ್ ಕ್ರಿಯಾಂ ಕುರ್ವತಃ ಸನ್ಯಸ್ತಾಖಿಲ ಧರ್ಮ ಕರ್ಮ ವಿಷಯೈಃ ನಿತ್ಯಾತ್ಮನಿಷ್ಠಾಪರೈಃ ತತ್ವಜ್ಞೈಃ ಕರಣೀಯಂ ಆತ್ಮನಿ ಸದಾನಂದೇಚ್ಛುಭಿಃ ಯತ್ನತಃ. ಈ ಶ್ಲೋಕದ ಅರ್ಥ ಹೀಗಿದೆ. ಈ ದೇಹವೇ ತಾನು ಅಂತ ತಿಳಿದು ಹೊರಗಿನ ವಿಷಯಗಳಲ್ಲಿಯೇ ಆಸಕ್ತವಾದ ಮನಸ್ಸುಳ್ಳವನಾಗಿ ಬೇರೆ ಬೇರೆ ಕರ್ಮಗಳನ್ನು ಮಾಡುತ್ತಿರುವವನಿಗೆ ಈ ದೃಶ್ಯ ಪ್ರಪಂಚವು ಕಾಣಿಸದೇ ಇರುವುದಾದರೂ ಹೇಗೆ ಅಂದರೆ ಕಂಡೇ ಕಾಣುತ್ತೆ. ಅದು ಸರ್ವಧರ್ಮಗಳನ್ನು ಕರ್ಮಗಳನ್ನು ವಿಷಯಗಳನ್ನು ಬಿಟ್ಟು ಯಾವಾಗಲೂ ಆತ್ಮನಿಷ್ಠೆಯಲ್ಲಿಯೇ ನಿರತರಾಗಿ ತಮ್ಮಲ್ಲಿಯೇ ಸತ್ಯಾನಂದವನ್ನು ಬಯಸುವ ನಿತ್ಯಾನಂದವನ್ನು ಬಯಸುವ ಜ್ಞಾನಿಗಳು ಮಾತ್ರ ಪ್ರಯತ್ನಪೂರ್ವಕವಾಗಿ ಪಡೆಯುವಂತಹದ್ದು ಅಥವಾ ಮಾಡುವಂತಹದ್ದು. ಇಷ್ಟು ಈ ಶ್ಲೋಕದ ಅರ್ಥ. ಏನು ಅಂದರೆ ಈ ದೃಶ್ಯ ಪ್ರಪಂಚ ಯಾರಿಗೆ ಕಾಣಿಸ್ತದೆ, ಯಾರಿಗೆ ಕಾಣಿಸೋದಿಲ್ಲ, ಇದು ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಹೇಳ್ತಾರೆ ಅವರು. ದೃಶ್ಯಸ್ಯ ಅಗ್ರಹಣಂ ಕಥನ್ನು ಘಟತೆ. ಶಿಷ್ಯನ ಪ್ರಶ್ನೆ, ನಾವೆಲ್ಲರೂ ಯಾವ ಈ ಪ್ರಪಂಚದಲ್ಲಿ ಇದ್ದೇವೋ ಈ ಪ್ರಪಂಚ ನಮ್ಮ ಕಣ್ಣಿಗೆ ಕಾಣದೇ ಇರೋದಾದರೂ ಹೇಗೆ ಸಾಧ್ಯ? ಕಂಡೇ ಕಾಣುತ್ತೆ ಅಂತ ಕಾಣುತ್ತೆ. ಅದಕ್ಕೆ ಒಂದು ಶಬ್ದ ಉಂಟಲ್ಲಿ, ದೃಶ್ಯಸ್ಯ ಅಗ್ರಹಣಂ. ಗ್ರಹಣ ಅಂದ್ರೆ ಹಿಡ್ಕೊಳ್ಳೋದು ಅಂತ. ಹಿಡ್ಕೊಳ್ಳೋದನ್ನು ಮಾನಸಿಕವಾಗಿ ಅದ್ರ ಜೊತೆಗೆ ಸಂಬಂಧವನ್ನು ಬೆಳೆಸೋದು ಅಂತ ಅರ್ಥ. ಎಷ್ಟೋ ಸಲ ನಾವು ಕೆಲವು ವಸ್ತುಗಳನ್ನು ನೋಡ್ತೇವೆ, ನೋಡಿದ್ರೂ ಆ ವಸ್ತು ನಮಗೇನು ಕೆಲಸ ಮಾಡೋದು, ಯಾಕೆಂದ್ರೆ ನಮಗೆ ಅದ್ರ ಬಗ್ಗೆ ಅನಾಸಕ್ತಿ. ಯೋಗ ಭಗವದ್ಗೀತೆಯ 18 ಅಧ್ಯಾಯದಲ್ಲೂ ಒಂದೊಂದು ಯೋಗ ಉಂಟಲ್ಲ, ಅದರ ಅನಾಸಕ್ತಿ ಯೋಗ ಅಂತಿಲ್ಲ, ನಾನು ಹೇಳಿದೆ ಅದನ್ನು. ನಮಗೆ ಬಹಳಷ್ಟು ಉತ್ತಮ ವಿಷಯಗಳಲ್ಲಿ ಅನಾಸಕ್ತಿ, ಹಾಗೆ ಅನಾಸಕ್ತಿ ಯೋಗ ನಮಗೆ. ಅದ್ರ ಬಗ್ಗೆ ಕೆಟ್ಟ ವಿಷಯಗಳಲ್ಲಿ ಎಲ್ಲಿಲ್ಲದ ಆಸಕ್ತಿ ಕೆಲವು ಸಲ, ಆಗ ಆಸಕ್ತಿ ಯೋಗ. ಹೀಗೆ ನಮಗೆ ಕೆಲವು ಸಲ ಕಂಡರೂ ಸಹ ಕಾಣದೇ ಇರುವ ಹಾಗೆ ಇರೋದಕ್ಕೆ ಬರುತ್ತೆ. ಮತ್ತೆ ಕೆಲವು ಸಲ ಒಂದು ಸ್ವಲ್ಪ ಕಂಡರೂ ಸಾಕು, 100% ಕಣ್ಣು ನೋಡ್ತಾ ಇರುತ್ತೆ ಅದನ್ನು. ಹೇಗೆ ಯಾಕೆಂದರೆ ಒಳಗಿನಿಂದ ಮನಸ್ಸಿದೆಯಲ್ಲ, ಅದು ಹಾಗೆ ಕೆಲಸ ಮಾಡಿಸ್ತಾ ಇರುತ್ತೆ. ಜ್ಞಾನಿ ಆದವನಿಗೆ ಈ ಪ್ರಪಂಚ ನಿಮ್ಮ ದೃಷ್ಟಿಯಲ್ಲಿ ಕಾಣುತ್ತೆ, ಅವನ ದೃಷ್ಟಿಯಲ್ಲಿ ಅದು ಕಾಣುವುದಿಲ್ಲ. ಹೇಗೆ ಅಂತ ಕೇಳಿದರೆ, ಕೆಲವು ಜನ ನಿದ್ದೆ ಮಾಡ್ತಾರೆ, ಆದರೆ ಅವನು ಕಣ್ಣು ತೆರ್ಕೊಂಡೇ ಇರುತ್ತೆ. ಕೇಳಿ ನೋಡಿ, ನೀ ಕಣ್ಣು ತೆರ್ಕೊಂಡೇ ಇದೆಯಲ್ಲ, ಏನು ಕಾಣಲಿಲ್ವ ಅಂತ. ಏನು ಕಾಣುತ್ತೆ? ಒಳಗಡೆಯಿಂದ ಡಿಸ್ಕನೆಕ್ಟ್ ಆಗಿಬಿಟ್ಟಿದೆ ಅಲ್ವಾ? ಇನ್ನು ಮತ್ತೆ ಕೆಲವು ಜನ ಕಣ್ಣು ಮುಚ್ಕೊಂಡಿರ್ತಾರೆ, ಆದರೆ ಆಚೆ ಮನೆ ವಿಚಾರ, ನಮ್ಮನೆ ವಿಚಾರ, ಯಾರ್ಯಾರಿಗೆ ಎಷ್ಟೆಷ್ಟೊತ್ತಿಗೆ ಮೊಬೈಲ್ ಕಾಲ್ ಬಂತು, ಟಿ ವಿಯಲ್ಲಿ ಏನು ಬರ್ತದೆ ಎಲ್ಲ ಗೊತ್ತಾಗ್ತಾ ಇರುತ್ತೆ ಅಂತ. ಅಂದರೆ ಈ ಹೊರಗಿನ ಕಣ್ಣು ಮುಚ್ಚುವಿಕೆ ತೆರೆಯುವಿಕೆಯಿಂದ ಅಲ್ಲ ಆಗೋದು,
ಒಳಗಿನ ಮನಸ್ಸೆನ್ನುವ ಕಣ್ಣು ಎಷ್ಟು ಮುಚ್ಕೊಂಡಿರುತ್ತೆ, ಅದು ಈ ಪ್ರಪಂಚದ ಎಷ್ಟು ಸಂಬಂಧವನ್ನು ಕಳೆದುಕೊಂಡಿರುತ್ತೆ ಅನ್ನೋದು ಬಹಳ ಮುಖ್ಯ. ಹೀಗೆ ದೇಹಾತ್ಮನಾ ತಿಷ್ಠತಃ ಇವ ಬಾಹ್ಯಾರ್ಥಾನುಭವ. ಹೀಗೆ ಈ ದೇಹವೇ ನಾನು ಎನ್ನುವಂಥ ಬುದ್ಧಿ ಯಾರಿಗೆ ಉಂಟೋ ಅವನಿಗೇ ಈ ಪ್ರಪಂಚದ ಜೊತೆಗೆ ಹೆಚ್ಚು ಸಂಬಂಧ. ದೇಹ ಭಾವನೆಯನ್ನು ಮೀರಿ ನಿಂತವನಿಗೆ ಪ್ರಪಂಚದ ಜೊತೆಗೆ ಸಂಬಂಧ ಅವನಿಗೆ ಇರುವುದಿಲ್ಲ. ಯಾಕೆಂದರೆ ಇದು ಮೈಕ್ರೋ ಪ್ರಪಂಚ, ಇದು ಹೊರಗಿನದು ಸ್ಥೂಲ ಪ್ರಪಂಚ. ಅಲ್ಲಿ ಏನಿದೆಯೋ ಅಷ್ಟು ಇಲ್ಲಿದೆ, ಇಲ್ಲಿ ಏನಿದೆಯೋ ಅದಷ್ಟು ಸಹ ಸ್ಥೂಲವಾಗಿ ಅಲ್ಲಿದೆ. ಮತ್ತು ನಾನು ಆ ವಿಷಯವನ್ನು ಈಗ ಹೇಳಲಿಕ್ಕೆ ಹೋಗೋದಿಲ್ಲ. ಬೇಕಿದ್ರೆ ಅದನ್ನು ಕ್ರಮಶಃ ಸಾಲಾಗಿ ಹೇಳಿಬಿಡ್ಬೋದು. ಅಲ್ಲಿ ಎಷ್ಟು ಉಂಟು ಅಷ್ಟು ಇಲ್ಲುಂಟು, ಇಲ್ಲಿ ಏನಿದೆಯೋ ಅಷ್ಟು ಸಹ ಆಚೆ ಉಂಟು ಅಂತ. ಹಾಗಾಗಿ ಇದು ಸೂಕ್ಷ್ಮ ಪ್ರಪಂಚ, ಅದು ಸ್ಥೂಲ ಪ್ರಪಂಚ ಅಂತ ಶಾಸ್ತ್ರ ಹೇಳುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಪ್ರಪಂಚವನ್ನು ಪ್ರೀತಿಸುವುದು ಅಂದರೆ ಈ ಪ್ರಪಂಚ ಆ ಪ್ರಪಂಚದ ಒಳಗೆ ಉಂಟು ತಾನೆ, ಹಾಗೆ ಅದನ್ನು ಬಿಟ್ಟಿಲ್ವಲ್ಲ. ಹಾಗಾಗಿ ಇದನ್ನು ಪ್ರೀತಿಸಿದವನು ಅದನ್ನು ಪ್ರೀತಿಸ್ತಾನೆ. ಜ್ಞಾನಿಯಾದವನು ಇದನ್ನೇ ಲೆಕ್ಕಕ್ಕೆ ಇಟ್ಟುಕೊಳ್ಳೋದಿಲ್ಲ. ಹಾಗಾಗಿ ಹೊರಗಿನ ಪ್ರಪಂಚ ಅವನ ಕಣ್ಣಿಗೆ ಕಾಣೋದಿಲ್ಲ. ಅಲ್ಲಿಗೆ ಶಿಷ್ಯನ ಪ್ರಶ್ನೆಗೆ ಉತ್ತರ ಬಂತು. ಪ್ರಪಂಚವನ್ನು ಗ್ರಹಿಸದೇ ಇರುವುದು ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಮೂಲ ಬೀಜ ದೇಹಾತ್ಮ ಅಭಿಮಾನ ತ್ಯಾಗ. ವಿಷಯಾನುಭವೇ ಪ್ರಕರ್ಷೇಣ ಸಕ್ತ ಮನಸ್ಸಃ, ಮತ್ತು ವಿಷಯ ಚಿಂತನಂ ಸಂಕಲ್ಪ. ಹೊರಗಿನ ಪ್ರಪಂಚ ನೋಡೋದು ಅಂದರೆ ಹೇಗೆ ಅಂದರೆ ಈಗ ತಾನೇ ನಾನು ಹೇಳಿದೆ, ಕೇವಲ ಕಣ್ಣು ಕಂಡ ಮಾತ್ರ ಕೆಲಸ ಆಗೋದಿಲ್ಲ. ಹಾಗಿದ್ರೆ ನೋಡೋದು ಅಂದರೆ ಹೇಗೆ ಅಂದರೆ ಮೊದಲನೇದಾಗಿ ಅಲ್ಲಿರುವ ವಿಷಯಗಳ ಚಿಂತನೆ ಎನ್ನುವುದು ಕಣ್ಣಿನ ಕೆಲಸವೋ ಮನಸ್ಸಿನ ಕೆಲಸವೋ? ಮನಸ್ಸಿನ ಕೆಲಸ. ಅಂದರೆ ಪ್ರಪಂಚವನ್ನು ನೋಡೋದು ಅಂದರೆ ಯಾವುದ್ರ ಮೂಲಕ? ಮನಸ್ಸಿನ ಮೂಲಕ ಅಂತ ಆಯಿತು. ಅದು ಆದಮೇಲೆ ಚಿಂತನೆ ಆದಮೇಲೆ ನೆಕ್ಸ್ಟ್ ಸಂಕಲ್ಪ ಅಂದರೆ ಇದು ಬೇಕು ಅಂತ ಬಯಸೋದು. ಅದಾದಮೇಲೆ ಮುಂದಿನ ಹಂತ ಕಾಮಶ್ಚ, ನಾನು ಇದನ್ನು ಬಿಟ್ಟಿರಲಾರೆ. ಎಲ್ಲ ಒಂದೊಂದು ಸ್ಟೆಪ್ಪು ನಮ್ಮನ್ನು ಪ್ರಪಂಚದ ಕಡೆಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಹೀಗೆ ಈ ಮೂರು ಕ್ರಿಯೆಯನ್ನು ಸಹ ಮಾಡ್ತಾ ವಿಷಯದ ಲಾಭಕ್ಕಾಗಿ ತನ್ನನ್ನು ತಾನೇ ತೊಡಗಿಸಿಕೊಂಡವನಿಗೆ ಈ ಪ್ರಪಂಚದ ಅಗ್ರಹಣ ಅಂದರೆ ಸಂಬಂಧ ಇಲ್ಲದೇ ಇರುವುದು ಅನ್ನೋದು ಆಗೋದೇ ಇಲ್ಲ. ಸಂಬಂಧ ಇದ್ದೇ ಇರುತ್ತೆ. ಆದ್ದರಿಂದ ಇದು ಸಂಬಂಧ ಇರಬಾರ್ದು ಅಂದರೆ ಏನು ಮಾಡಬೇಕು ಅಂದರೆ ಸನ್ಯಸ್ತ ಅಖಿಲ ಧರ್ಮ ಕರ್ಮ ವಿಷಯೈಹಿ, ಇದಿಷ್ಟನ್ನು ಸಹ ಬಿಟ್ಬಿಡು. ಯಾವ್ಯಾವುದನ್ನು? ಮೂರನೇ ಸಾಲಿನ ಅರ್ಥ ಹೇಳ್ತಿದ್ದೀನಿ ನಾನು. ಸನ್ಯಸ್ತ ಅಖಿಲ ಧರ್ಮ ಕರ್ಮ ವಿಷಯೈಹಿ. ಮೊದಲನೇದಾಗಿ ಧರ್ಮ, ವೇದ ಹೇಳಿದ ಕರ್ಮಗಳನ್ನು ಮಾಡಲಿಕ್ಕೆ ಹೋಗಬೇಡ. ವೇದ ಹೇಳಿದ ಕರ್ಮ ಅಂದರೆ ಕಾಮ್ಯಕರ್ಮಗಳು ಅಂತ. ವೇದ 3 ತರಹದ ಕರ್ಮಗಳನ್ನು ಹೇಳುತ್ತೆ. ಚಿತ್ತಶುದ್ಧಿಗಾಗಿ ಹೇಳುವ ಕರ್ಮವನ್ನು ಮಾಡಬೇಕು. ಆದರೆ ಈ ಹಂತಕ್ಕೆ ಬಂದಾಗ ಅವನಿಗೆ ಅದನ್ನು ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದನ್ನು ಮೀರಿ ಆತ ಬಂದಿರ್ತಾನೆ ಅಲ್ವಾ. ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಡಿಗ್ರಿ ಪಾಸಾದವನು ಅವನು LKG ಪುಸ್ತಕವನ್ನು ಓದುವ ಅವಶ್ಯಕತೆ ಇಲ್ಲ ಅಷ್ಟೇ. ಯಾಕೆಂದರೆ ಅದನ್ನು ದಾಟಿ ಹೋಗಿದ್ದಾನೆ ಅವನು. ಹಾಗಾಗಿ ವೇದ ಧರ್ಮ ಅಂದರೆ ವೇದ ಹೇಳಿದಂತಹ ಕರ್ಮಗಳು, ಮತ್ತು ಲೌಕಿಕ ಕರ್ಮಗಳು ಸಹ ಹೌದು. ಆಯಿತು. ಅದಾದ ಮೇಲೆ ಮುಂದಿನದು ಧರ್ಮ ಕರ್ಮ. ಆ ಕರ್ಮ ಅನ್ನೋದಕ್ಕೆ ಮತ್ಪುನಃ 2 ರೀತಿಯಾದಂತಹ ಅರ್ಥ ಅಥವಾ ಒಂದೇ ಅರ್ಥವನ್ನು ಸಹ ಇಟ್ಕೊಳ್ಬೋದು. ಅದೂ ಸಹ ಈ ಲೌಕಿಕವಾದಂತಹ ಕರ್ಮಗಳನ್ನು ಅಂದರೆ ಈ ವಿಷಯಾಸಕ್ತಿಯನ್ನು ಅನುಭವಿಸಬೇಕು ಎನ್ನುವಂಥ ಆಸೆಯೂ ಸಹ ಅದು ಸಹ ಕರ್ಮಗಳಲ್ಲಿ ಒಂದು. ಅದಾದ ಮೇಲೆ ಕರ್ಮ ಲೌಕಿಕವಾದದ್ದು ಮತ್ತು ವೈದಿಕವಾದದ್ದು ಎನ್ನುವಂತಹದ್ದು 2 ಭಾಗವನ್ನು ಮಾಡಿಕೊಂಡ್ರೆ ಅವನು ಆ ಮಟ್ಟಕ್ಕೇರಿದಂತಹ ಜ್ಞಾನಿ ಲೌಕಿಕ ಕರ್ಮಗಳನ್ನೂ ಮಾಡೋದಿಲ್ಲ, ವೈದಿಕ ಕರ್ಮಗಳನ್ನು ಸಹ ಮಾಡೋದಿಲ್ಲ. ಆಯಿತು. ಮೂರನೇದು ವಿಷಯ ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ 5ರ ಬಗ್ಗೂ ಸಹ ಅವನಿಗೆ ಆಸಕ್ತಿ ಇಲ್ಲ. ಕಿವಿ ಕೇಳಿದರೂ ಕೇಳಿದಂತೆ ಇರುತ್ತೆ, ಕೇಳದಂತೆ ಇರುತ್ತೆ. ಕಿವಿ ಕೇಳಿಯೂ ಕೇಳದಂತೆ ಇರುತ್ತಾ? ಇರುತ್ತೆ. ಇದಕ್ಕೆ 2 ಉದಾಹರಣೆ ಕೊಡ್ತೇನೆ. ಕೆಲವು ಸಲ ನೋಡಿ, ಮಕ್ಕಳು ಟಿವಿ ನೋಡ್ತಾ ಕೂತಿರ್ತಾರೆ. ಅಮ್ಮ ಊಟಕ್ಕಾಯ್ತು, ಬಾರೋ 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 ಅಂತ ಕರಿತಾ ಇರ್ತಾರೆ. ಸ್ವಲ್ಪನಾರು ರಿಯಾಕ್ಟ್ ಮಾಡ್ತಾವ?
ಯಾಕೆ ಅವಾಗ ಕಿವಿ ಇಲ್ವಾ? ಹಾಗೆ ಏನಾಯಿತು? ಇದ್ದ ಕಿವಿ ಎಲ್ಲಾಗಿದೆ, ಟಿ ವಿ ಒಳಗಡೆ ಹೋಗಿ ಸೇರಿಕೊಂಡಿದೆ ಅಲ್ವಾ? ಹಾಗಾಗಿ ಈ ಹೊರ ಕಿವಿ ಕೆಲಸ ಮಾಡೋದಿಲ್ಲ. ಅದಷ್ಟೇ ಅಲ್ಲ, ನಮಗೂ ಆಗುತ್ತೆ. ತುಂಬ ನಮಗೆ ಆಸಕ್ತಿ ಇರುವಂತಹ ವಿಷಯದಲ್ಲಿ ಮನಸ್ಸು ತೊಡಗಿಕೊಂಡಾಗ ಕಿವಿ ಕೆಲಸ ಮಾಡೋಲ್ಲ, ಮೂಗು ಕೆಲಸ ಮಾಡೋಲ್ಲ, ವಾಸನೆಯೂ ಗೊತ್ತಾಗೋಲ್ಲ. ಪ್ರಾಯಶಃ ಇಲ್ಲಿ ಕುಳಿತ ಕೆಲವು ಜನರಿಗೆ ಅವರ ಹೆಸರು ಗೊತ್ತಿರ್ಬೋದು. ನಾನು ಒಬ್ಬರ ಹೆಸರನ್ನು ಹೇಳ್ತೇನೆ, ಇವತ್ತು ಅವರಿಲ್ಲ. ತುರುವೇಕೆರೆಯವರು ಒಬ್ಬರು ವಿಶ್ವೇಶ್ವರ ದೀಕ್ಷಿತ ಅಂತ ಒಬ್ಬರಿದ್ದರು. ಅವರು ಮೈಸೂರಿನ ಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿದ್ದರು. ಅವರು ನಾನು ಅಲ್ಲಿ ಓದ್ತಾ ಇರುವಾಗ ಪಾಠಶಾಲೆಯಲ್ಲಿ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಆಗೋದಿಲ್ಲ ಅಂತ ಅವ್ರ ಹತ್ರ ಹೋಗಿ ಕೆಲವು ಸಲ ವಿಜ್ಞಾಪನೆ ಮಾಡ್ಕೊಳ್ತಾ ಇದ್ವಿ. ಯಾಕೆಂದರೆ ಅವರು ಸರ್ವಶಾಸ್ತ್ರ ಸಂಪನ್ನರು. ಯಾವ ವಿಷಯ ಕೇಳಿದ್ರು ಅವ್ರಿಗೆ ಗೊತ್ತಿಲ್ಲ ಅಂತಿಲ್ಲ. ಅದ್ಭುತವಾದ ಕವಿತಾ ಶಕ್ತಿ ಒಲಿದು ಬಂದಿತ್ತು ಅವರಿಗೆ. ಬ್ರಹ್ಮಚಾರಿಗಳಾಗಿದ್ದರು ಅವರು. ಅವರ ಕೊಠಡಿಗೆ ಬರಲಿಕ್ಕೆ ಅವರು ಹೇಳ್ತಿದ್ರು, ಮಧ್ಯಾಹ್ನ 3:30 ಬನ್ನಿ, ನಾನು ಅಷ್ಟೊತ್ತಿಗೆ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಂಡು ಇರ್ತೇನೆ ಅಂತ ಹೇಳೋರು ಅವರು. ಆದರೆ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಗ್ರಂಥದ ಚಿಂತನೆಗೆ ತೊಡಗೋರು ಅಥವಾ ಪೆನ್ ಹಿಡ್ಕೊಂಡು ಬರೆಯೋದಕ್ಕೆ ಶುರು ಮಾಡೋರು. ನಾವು 3:30 ಹೋದರೆ ಅವರು ಮನೆಯಿಂದ ಸುಮಾರು 50 ಮಾರು ದೂರದಲ್ಲೇ ಅನ್ನ ಹತ್ತಿ ಹೋಗ್ತಾ ಇರುವಂಥ ವಾಸನೆ. ನಾವೇನು ಮೊದಲು ಅಂದ್ಕೊಂಡ್ವಿ, ಯಾರದ್ದೋ ಬೀದಿಯಲ್ಲಿ ಯಾರದ್ದೋ ಮನೆಯಲ್ಲಿ ಪಾಪ ಅನ್ನ ಹತ್ತಿ ಹೋಗ್ತಾ ಇದೆ ಅಂದರೆ ಸೀದು ಹೋಗ್ತಾ ಇದೆ ಅಂತ. ಆಮೇಲೆ ಹೋಗಿ ನೋಡಿದರೆ ಅವರಿಟ್ಕೊಂಡಂಥ ಸ್ಟೋವಲ್ಲಿ ಅದು ಚಟ ಅಂತ ಶಬ್ದನೂ ಮಾಡ್ತಾ ಸೀದು ಹೋಗ್ತಾ ಇರೋದು ನಮಗೆ ಕಂಡು ಅದನ್ನು ನೋಡ್ಲಿಕ್ಕಾಗದೇ ಇರೋಂಥ ಸ್ಥಿತಿ ನಮಗೆ. ಅವರಿಗೆ ಅದು ಏನು ಗೊತ್ತೇ ಆಗ್ತಿರಲಿಲ್ಲ. ಯಾಕೆ ಕೇಳಿದರೆ ಅಷ್ಟೊತ್ತಿಗಲ್ಲೊಂದು ಯಾವುದೋ ಒಂದು ಅದ್ಭುತವಾದಂಥ ರಚನೆ ಆಗ್ತಾ ಇತ್ತು ಅಲ್ಲಿ. ಇದು ಪ್ರತ್ಯಕ್ಷ ನೋಡಿದ್ದೇನೆ ನಾನು ಇದನ್ನು. ಹೆಚ್ಚೇಕೆ ನಾವೂ ಸಹ ನಮ್ಮ ಕಂಡರೂ ಕಾಣದೇ ಇರುವಾಗೆ, ಕೇಳಿದರೂ ಕೇಳದೇ ಇರುವಾಗ ಎಷ್ಟೋ ಸಲ ಇರ್ತಾ ಇದೆ. ನಮಗೆ ಆಸಕ್ತಿ ಉಳಿದಿರುವಂಥ ವಿಷಯದಲ್ಲಿ ತೊಡಗಿಕೊಂಡಾಗ ಯಾರೋ ಒಂದ್ಸಲ ನಮ್ಮನ್ನು ಕರೆದು ಕೇಳಿಸೋದಿಲ್ಲ ನಮಗೆ. ಯಾಕೆ ನಮ್ಮ ಮನಸ್ಸು ಆ ವಿಷಯ ಜೊತೆಗೆ ತೊಡಗಿಕೊಂಡಿರುತ್ತೆ ಅಂತ. ದಾರಿ ಮೇಲೆ ಹೋಗ್ತಾ ಇರ್ತೇವೆ, ನಮ್ಮ ಪರಿಚಿತರು ಯಾರೋ ಬರ್ತಾರೆ, ನಾವೇನೋ ಒಂದು ವಿಷಯವನ್ನು ಬಹಳ ಆಳವಾಗಿ ವಿಚಾರ ಮಾಡ್ತಾ ಹೋಗ್ತೇವೆ. ಅವರು ನೋಡ್ತಾ ಇರ್ತಾರೆ, ಓ ನನ್ನ ಪರಿಚಿತನೇ ಮಾತಾಡಿಸ್ಬೋದು ಇವನು ಅಂತ. ನಾವು ಮಾತಾಡಿಸೋ ಸ್ಥಿತಿಯಲ್ಲಿ ನಾವಿರೋದಿಲ್ಲ. ಯಾಕೆಂದರೆ ನಮ್ಮ ಮನಸ್ಸು ಇನ್ನೆಲ್ಲ ಹೋಗಿರುತ್ತೆ. ಹಾಗೆ ಕಣ್ಣು ಕೆಲಸ ಮಾಡೋದಿಲ್ಲ. ಆಮೇಲೆ ಹತ್ತಿರ ಬಂದಮೇಲೆ, ಏನ್ರಿ ಕಂಡ್ರು ಕಾಣದೇ ಇದ್ದಂಗೆ ಹೋಗ್ತಿದ್ದೀರಲ್ರಿ ಅಂತಾರೆ. ತಕ್ಷಣ ನಾವು, ಓ ಗೊತ್ತೇ ಆಗಿಲ್ಲ, ನನ್ನ ಮನಸ್ಸು ಎಲ್ಲೋ ಹೋಗಿತ್ತು. ಹೀಗೆ ವಾಪಸ್ ಕರೆಯೋದು ಹಿಂಗೆ ಅಲ್ವಾ? ಯಾವ್ಯಾವುದೋ ವಿಷಯಲ್ಲೇ ತೊಡಗಿಕೊಂಡು ನಮ್ಮನ್ನು ಮರೆಯೋದಕ್ಕಿಂತ ನಮ್ಮ ಸ್ವರೂಪದಲ್ಲಿ ನಾವು ನಿಂತು ಇದನ್ನು ಮರೆಯೋದು ಒಳ್ಳೇದಲ್ವಾ? ಲೋಕ ಅವನಿಗೆ ಹುಚ್ಚಿಡಿದೆ ಅಂತ ಹೇಳಿ ಯಾವ್ಯಾವುದೋ ಹುಚ್ಚಿಡಿಸ್ಕೊಳ್ಳೋದಕ್ಕಿಂತಲೂ ಇಂಥ ಹುಚ್ಚಿದೆಯಲ್ಲ, ಅದು ಸಾವಿರಾರು ಜನರಿಗೆ ಮಾರ್ಗದರ್ಶನ ಮಾಡುವ ಹುಚ್ಚು. ಅದಾಗಬೇಕು ಹೆಚ್ಚು. ಹೀಗೆ ಆ ಧರ್ಮ ಅಂದರೆ ವೈದಿಕವಾದದ್ದು, ಕರ್ಮ ಲೌಕಿಕವಾದದ್ದು, ವಿಷಯ ಶಬ್ದ ಸ್ಪರ್ಶ ರೂಪರ ಸಗಂಧ, ಈ ಯಾವುಗಳಲ್ಲೂ ಸಹ ಅವನು ಆಸಕ್ತಿಯನ್ನು ತೋರೋದಿಲ್ಲ. ಆದ್ದರಿಂದ ಅವನು ಹೊರಗಿನ ಪ್ರಪಂಚವನ್ನೇ ಗ್ರಹಿಸೋದಿಲ್ಲ. ಹೊರಗಿನ ಪ್ರಪಂಚ ಅಂದರೆ ಏನು? ಅಷ್ಟೇ, ಶಬ್ದ ಸ್ಪರ್ಶ ರೂಪ ರಸಗಂಧ, ಅಥವಾ ಪೃಥ್ವಿ ಅಪ್ ತೇಜೋ ವಾಯು ಆಕಾಶ. ಇದ್ರ ಬಿಟ್ಟರೆ ಇನ್ನೇನುಂಟು? ಏನೂ ಇಲ್ಲ. ಅದಕ್ಕೆ ಕಾರಣ ಏನು ಕೇಳಿದರೆ, ಸದಾ ಆನಂದೇಚ್ಛುಭಿ ಇತಿ ತೈಹಿ ತತ್ವಜ್ಞೈ. ಸದಾ ಒಳಗಿನಿಂದ ತನ್ನ ಆನಂದವನ್ನು ಆಸ್ವಾದನೆ ಮಾಡ್ತಾ ಮಾಡ್ತಾ ಅವನು ಈ ಹೊರಗಿನ ಪ್ರಪಂಚದ ಗ್ರಹಣವನ್ನೇ ಮಾಡೋದಿಲ್ಲ. ಅಂದರೆ ಪ್ರಪಂಚದ ಸಂಬಂಧವನ್ನೇ ಕಳೆದುಕೊಂಡು ಬಿಡ್ತಾನೆ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದಿನ 42ನೇ ಶ್ಲೋಕಕ್ಕೆ ಹೋಗೋಣ. ಸಾರ್ವಾತ್ಮ್ಯ ಸಿದ್ಧಯೇ ಭಿಕ್ಷೋ ಕೃತಶ್ರವಣ ಕರ್ಮಣಃ ಸಮಾಧಿಂ ವಿದಧಾತ್ಯೇಷ ಶಾಂತೋದಾಂತ ಇತಿ ಶ್ರುತಿ. ಇನ್ನೊಂದು ಸಲ, ಸಾರ್ವಾತ್ಮ್ಯ ಸಿದ್ಧಯೇ ಭಿಕ್ಷೋ
ಕೃತಶ್ರವಣ ಕರ್ಮಣ ಸಮಾಧಿಂ ವಿದಧಾತಿ ಏಷ ಶಾಂತೋದಾಂತ ಇತಿ ಶ್ರುತಿ. ವೇದಾಂತ ಶ್ರವಣವನ್ನು ಮಾಡಿದ ಭಿಕ್ಷುವಿಗೆ ಸರ್ವಾತ್ಮಭಾವವು ಸಿದ್ಧಿಸುವುದಕ್ಕಾಗಿ ಉಪನಿಷತ್ ಹೇಳುತ್ತೆ, ಶಾಂತನೂ ದಾಂತನೂ ಆಗಬೇಕು ಅಂತ ಸುಬಾಲ ಉಪನಿಷತ್ತು ಹೇಳುತ್ತೆ. ಇಷ್ಟೇ ಈ ಶ್ಲೋಕದ ಅರ್ಥ. ಈ ಸಾರ್ವಾತ್ಮ ಭಾವ ಸಿದ್ಧಿಗೆ ಏನು ಮಾಡಬೇಕು ಅಂದರೆ, ಭಿಕ್ಷು ಅಂದರೆ ಸನ್ಯಾಸಿ ಅಂತ ಅರ್ಥ. ಪ್ರಾರಂಭದ ಹಂತದಲ್ಲಿ ಅವನು ಭಿಕ್ಷೆಯನ್ನು ಎತ್ತಿ ಜೀವಿಸ್ತಾನೆ, ಹಾಗಾಗಿ ಅವನಿಗೆ ಭಿಕ್ಷು ಎನ್ನುವಂಥ ಹೆಸರು. ದಯವಿಟ್ಟು ಇವತ್ತಿನ ಸನ್ಯಾಸಿಗಳನ್ನೆಲ್ಲ ಈ ಮಾತಿನ ಹಿನ್ನೆಲೆಯಲ್ಲಿ ಅಳಿಲಿಕ್ಕೆ ಹೋಗಬೇಡಿ. ನನಗೆ ಯಾರ ಬಗ್ಗೂ ದ್ವೇಷ ಇಲ್ಲ, ಆದರೆ ಇವತ್ತಿಗೂ ಸಹ ಈ ಪರಮಹಂಸ ಪರಿವ್ರಾಜಕ ಪದ್ಧತಿಯಲ್ಲಿರುವವರಿಗೆ ಇನ್ನೊಬ್ಬರು ಭಿಕ್ಷೆ ಹಾಕಿದರಷ್ಟೇ ಅವರಿಗೆ ತಿನ್ನುವ ಅಧಿಕಾರ. ನೀವೊಂದು ಪ್ರಶ್ನೆ ಕೇಳಬಹುದು, ಎಲ್ಲ ದೊಡ್ಡ ದೊಡ್ಡ ಸನ್ಯಾಸಿಗಳು ಎಲ್ಲ ಇರ್ತಾರಲ್ಲ, ಪೀಠಾಧಿಪತಿಗಳು, ಅವರಿಗೂ ಸಹ ಅವರಿಗೆ ಎಲೆ ಮೇಲೆ ಹಾಕಿ ಇನ್ನೊಬ್ಬರು ಹಸ್ತೋದಕವನ್ನು ಹಾಕಲೇಬೇಕು. ಅವರು ಸ್ವತಃ ಹಸ್ತೋದಕವನ್ನು ಹಾಕ್ಕೊಂಡು ಸ್ವೀಕರಿಸುವಂಥ ಹಕ್ಕು ಇಲ್ಲ. ಅಷ್ಟರ ಮಟ್ಟಿಗೆ ಭಿಕ್ಷುತ ಅನ್ನುವಂಥದ್ದು ರಕ್ಷಿತ ಆಗಿದೆ. ಮೊದಲೆಲ್ಲ ಅವರು ಈ ಮಧುಕರಿ ಇತ್ಯಾದಿ ವ್ರತವನ್ನು ಆಚರಿಸಿಕೊಂಡು, ಅಂದರೆ 10 ಮನೆಗೆ ಹೋಗಿ ಭಿಕ್ಷೆ ಬೇಡಿ ಅವರು ಜೀವಿಸ್ತಿದ್ರು. ಅದು ಒಂದೇ ಹೊತ್ತು, 2 ಹೊತ್ತಲ್ಲ. ಹಾಗಾಗಿ ಅವರಿಗೆ ಭಿಕ್ಷು ಎನ್ನುವಂಥ ಹೆಸರು ಅದು ಮೊದಲಿಂದನೂ ನಮ್ಮ ದೇಶದಲ್ಲಿ ಇದೆ. ಉಪನಿಷತ್ ಆ ಶಬ್ದವನ್ನು ಹೇಳುತ್ತೆ. ಭಿಕ್ಷುಕೋಪನಿಷತ್ ಅಂತಲೇ ಒಂದು ಉಪನಿಷತ್ತಿದೆ. ಅದು ಆಮೇಲೆ ಬರ್ತಾ ಏನಂದ್ರೆ ಬೌದ್ಧರಲ್ಲಿ ಹೆಚ್ಚು ಪ್ರಸಿದ್ಧ ಆಗಿಬಿಡ್ತದೆ ಅಷ್ಟೇ. ಅದು ವೇದದಲ್ಲಿ ಬಂದಂಥ ಶಬ್ದ, ಅದನ್ನು ಬಿಟ್ಟು ಪೂರ್ತಿ ಅಲ್ಲಿಗೆ ಹೋಯ್ತು. ಕೊನೆಗೆ ಏನು ಕೇಳಿದ್ರೆ ನಮಗೆ ಹಾಗೆ ಸಂಶಯ ಪಡ್ತಾ, ಇದು ಬೌದ್ಧರು ಹೇಳುವ ಶಬ್ದ, ಇವ್ರು ಯಾಕೆ ಹೇಳ್ತಿದ್ದಾರೆ ಹೀಗೆ ಅಂತ. ಬೌದ್ಧರ ಶಬ್ದ ಅಲ್ಲ, ಅವರಿಗೇನು ಗುತ್ತಿಗೆ ಕೊಟ್ಟಿದ್ದಲ್ಲ, ಅದು ಕಾಂಟ್ರಾಕ್ಟ್ ಕೊಟ್ಟಿದ್ದಲ್ಲ, ಅದು ಉಪನಿಷತ್ತಿನ ಶಬ್ದ. ಹಾಗಾಗಿ ಯಾರ್ಯಾರು ಆ ರೀತಿಯಾಗಿ ಜೀವಿಸ್ತಾರೋ ಅವರೆಲ್ಲರೂ ಸಹ ಭಿಕ್ಷುಗಳೇ. ಹೀಗೆ ಈ ಭಿಕ್ಷುಗಳು ಅವರು ಸಾರ್ವಾತ್ಮ ಸಿದ್ಧಿಗೆ ಏನು ಮಾಡ್ತಾರೆ ಕೇಳಿದ್ರೆ, ಕೃತಶ್ರವಣ ಕರ್ಮಣ, ಅವರು ಸದಾ ಗುರುಮುಖದಿಂದ, ಅದರೊಳಗೂ ವಿಶೇಷವಾಗಿ ಸಂಸಾರಿಗಳಾದ ಗುರುಗಳಿಂದಲ್ಲ, ಸರ್ವಸಂಗ ಪರಿತ್ಯಾಗಿಗಳಾದಂತಹ ವಿರಕ್ತರಾದವರಿಂದಲೇ ಹೆಚ್ಚು ಶ್ರವಣ ಮಾಡಿದಾಗ ಅದಕ್ಕೆ ಹೆಚ್ಚು ಪ್ರಭಾವ. ತೀರಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಯತಿಗಳು ಸಹ ಗೃಹಸ್ಥರಿಂದ ಶ್ರವಣ ಮಾಡೋದು ಉಂಟು. ಆದರೆ ಒಬ್ಬ ಅಧ್ಯಾತ್ಮ ದಾರಿಯಲ್ಲಿ ಸಾಗಬೇಕು ಅನ್ನುವಂಥ ಉತ್ಕಟ ಇಚ್ಛೆ ಇರುವಂತಹ ಇನ್ನೊಬ್ಬ ಸನ್ಯಾಸಿ, ಅವನು ತನಗಿಂತ ಮಿಗಿಲಾದಂತಹ ಹಿರಿಯನಾದಂತಹ ಒಬ್ಬ ಭಿಕ್ಷುವಿನಿಂದಲೇ ಆ ಕೃತಶ್ರವಣ ಕರ್ಮಣ, ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನು ಮಾಡ್ತಾನೆ. ಹಾಗೆ ಮಾಡಿದವನಿಗೆ ಉಪನಿಷತ್ತು ಆ ಶ್ರವಣಾದಿಗಳನ್ನು ಆದಮೇಲೆ ಒಂದು ಆಜ್ಞೆಯನ್ನು ಮಾಡುತ್ತೆ. ನೀನೇನಾಗಬೇಕು ಅಂದರೆ, ಸಾರ್ವಾತ್ಮ ಸಿದ್ಧಿಗಾಗಿ ಸಮಾಧಿಗೆ ಹೋಗೋದಕ್ಕೋಸ್ಕರ ಶಾಂತೋದಾಂತ, ಶಾಂತ ಅಂದರೆ ಅದನ್ನು ಕ್ರಮವನ್ನು ಹೀಗೆ ಮಾಡ್ಕೊಳ್ಳಿ, ದಾಂತಃ ಶಾಂತ ಅಂತ. ದಾಂತ ಅಂದರೆ ಹೊರಗಿನ ಇಂದ್ರಿಯಗಳನ್ನು ನಿಗ್ರಹಿಸುವಿಕೆ, ಹಾಗೆ ನಿಗ್ರಹಿಸಿದವನು ದಾಂತ. ಶಾಂತ ಅಂದರೆ ಅಂತರಿಂದ್ರಿಯವಾದಂಥ ಮನಸ್ಸನ್ನು ನಿಗ್ರಹಿಸುವುದು. ನೀನು ಆ ಸಮಾಧಿ ಸ್ಥಿತಿಗೆ ಹೋಗಿ ಸಾರ್ವಾತ್ಮ ಭಾವವನ್ನು ಪಡಿಬೇಕು ಅಂತಾದರೆ ಇದು ಎರಡು ನಿನಗೆ ಬೇಕು. ಯಾವುದು? ಶಾಂತತ್ವ ಮತ್ತು ದಾಂತತ್ವ. ಅದಷ್ಟು ಉಪನಿಷತ್ತಿನ ಮಾತು. ಅದನ್ನು ಈ ಶ್ಲೋಕ ಹೇಳುತ್ತೆ. ಇಲ್ಲಿಗೆ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ, ಹೀಗೆ ಶಾಂತ ಮತ್ತು ದಾಂತನಾದವನಿಗೆ ಸಮಾಧಿಂ ವಿದಧಾತಿ, ಆ ಸಮಾಧಿ ಎನ್ನುವಂತಹದ್ದು ಅದು ಸಿದ್ಧಿಸ್ತದೆ ಅಂತ. ಅಷ್ಟಾದ ಮೇಲೆ ಅದಕ್ಕೆ ಆ ಸಮಾಧಿ ಸ್ಥಿತಿ ಹೋಗೋದಕ್ಕೆ ಮತ್ತೆ ಬೇಕಾದಂಥ ಪೂರಕ ಅಂಶಗಳನ್ನು 343ನೇ ಶ್ಲೋಕ ಹೇಳುತ್ತೆ. ಅದು ಏನು ಅಂತ ನೋಡ್ಬಿಡೋಣ. ಆರೂಢಶಕ್ತೇರಹಮೋ ವಿನಾಶಃ ಕರ್ತುಂ ನ ಶಕ್ಯ ಸಹಸಾಪಿ ಪಂಡಿತೈಃ ಯೇ ನಿರ್ವಿಕಲ್ಪಾಖ್ಯ ಸಮಾಧಿ ನಿಶ್ಚಲಾಃ ತಾನಂತರಾನಂತ ಭವಾಹಿ ವಾಸನಾಃ. ಇನ್ನೊಂದು ಸಲ,
ಆರೂಢಶಕ್ತೇ ಅಹಮೋ ವಿನಾಶ ಕರ್ತುಂ ನ ಶಕ್ಯ ಸಹಸಾಪಿ ಪಂಡಿತೈ ಯೇ ನಿರ್ವಿಕಲ್ಪಾಖ್ಯ ಸಮಾಧಿ ನಿಶ್ಚಲಾ ತಾನಂತರಾನಂತ ಭವಾಹಿ ವಾಸನಾ. ಅನೇಕ ಭ್ರಮೆಗಳನ್ನು ಉಂಟು ಮಾಡುವಂತಹ ಈ ಅಹಂಕಾರ, ತಾನಲ್ಲದೇ ಇರುವುದರಲ್ಲಿ ತಾನು ಎನ್ನುವಂತಹ ಭಾವನೆ ಬರುವಂತಹದ್ದುಂಟಲ್ಲ, ಅಂಥ ಅಹಂಕಾರವನ್ನು ನಿರ್ವಿಕಲ್ಪ ಸಮಾಧಿಗೇರಿದ ನಿಷ್ಕಂಪವಾದ ಜ್ಞಾನಿಗಳನ್ನು ಬಿಟ್ಟು ಬೇರೆ ಯಾವ ಪಂಡಿತರೂ ಬಲಾತ್ಕಾರದಿಂದ ನಾಶಪಡಿಸೋದಕ್ಕೆ ಆಗೋದಿಲ್ಲ. ಯಾವುದನ್ನು? ಅಹಂಕಾರವನ್ನು. ಮತ್ತೆ ಯಾಕೆ ಅಂದರೆ ಅಸಂಖ್ಯ ಜನ್ಮಗಳ ಸಂಸ್ಕಾರ ಈ ಅಹಂಕಾರದಲ್ಲಿ, ಅಂದರೆ ಅಂತಃಕರಣದಲ್ಲಿ ಅದು ತುಂಬಿಕೊಂಡಿರುತ್ತದೆ. ಆದ್ದರಿಂದ ನಿರಂತರ ಬ್ರಹ್ಮನಿಷ್ಠೆ ಎನ್ನುವಂತಹ ಈ ನಿರ್ವಿಕಲ್ಪ ಸಮಾಧಿ ಇದಕ್ಕೆ ಅವಶ್ಯ ಆಗಿದೆ. ಸೂಕ್ಷ್ಮವಾಗಿ ಹೇಳಿಬಿಡ್ತೇನೆ. ತಾನಲ್ಲದ್ದನ್ನು ತಾನು ಅಂತ ಭಾವಿಸುವುದು ಅಹಂಕಾರ. ಆ ಅಹಂಕಾರ ಬಿಟ್ಬಿಡೋಣ ಅಂದರೆ ಅದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂದರೆ ಅದು ಈ ಒಂದು ಜನ್ಮದಿಂದ ಬಂದದ್ದಲ್ಲ, ಜನ್ಮ ಜನ್ಮಾಂತರಗಳಿಂದ ಈ ಭಾವನೆಯನ್ನು, ಅಂದರೆ ಅಹಂಕಾರವನ್ನು ನಾವು ಕಟ್ಟಿಕೊಂಡು ಕೂಡಿ ಹಾಕ್ಕೊಂಡು ಬಂದಿದ್ದೇವೆ. ಅದು ಸುಲಭವಾಗಿ ಹೋಗೋದಿಲ್ಲ. ಅದು ಹೋಗಬೇಕು ಅಂತಾದರೆ ಅದಕ್ಕೆ ಕೆಲವು ಹಂತಗಳಲ್ಲಿ ಸವಿಕಲ್ಪ ಸಮಾಧಿಯೂ ಸಾಕಾಗೋದಿಲ್ಲ, ನಿರ್ವಿಕಲ್ಪ ಸಮಾಧಿ ಬೇಕು ಅಂತ. ನಾನು ಅದನ್ನೇ ಹಿಂದೆ ಹೇಳಿದ್ದೆ, ವಿದ್ವತ್ ಸನ್ಯಾಸ ಮತ್ತು ವಿವಿಧಿಷಾ ಸನ್ಯಾಸ. ಆ ವಿವಿಧಿಷಾ ಸನ್ಯಾಸದಲ್ಲಿ ಇದನ್ನು ಸವಿಕಲ್ಪ ಸಮಾಧಿಗೆ ಹೋಗ್ತಾ ಅಂದರೆ ಜ್ಞಾನವನ್ನು ಪಡೀತಾರೆ ಅವರು. ವಿದ್ವತ್ ಸನ್ಯಾಸ ಅವನಿಗೆ ಆ ಮುಕ್ತನೇ ಅವನು ವಿದ್ವತ್ ಸನ್ಯಾಸಲ್ಲಿ. ಆದರೆ ಅವನು ಬದುಕಿರುವಷ್ಟು ಕಾಲ ಅಹಂಕಾರ ತ್ಯಾಗ ಅಷ್ಟೇ ಅವನ ಪ್ರಯತ್ನ ಆಗಿರ್ತದೆ ಅಂತ. ಅಂದರೆ ಎಷ್ಟು ಗಟ್ಟಿಯಾಗಿರಬೇಕು ಲೆಕ್ಕ ಹಾಕೊಳ್ಳಿ ಅಂತ. ಅದಕ್ಕೋಸ್ಕರ ಆ ಸವಿಕಲ್ಪ ಸಮಾಧಿ ಮತ್ತು ನಿರ್ವಿಕಲ್ಪ ಸಮಾಧಿಯ ಸ್ಥಿತಿಯನ್ನು ಈ ಶ್ಲೋಕದಲ್ಲಿ ಸುದೀರ್ಘವಾಗಿ ನಮಗೆ ತಿಳಿಸಿಕೊಡ್ತಾರೆ. ಆ ಸವಿಕಲ್ಪ ಸಮಾಧಿ ನಾನು ಮೊನ್ನೆ ದಿವಸ ಸ್ವಲ್ಪ ಅದನ್ನು ಸ್ಪರ್ಶ ಮಾಡಿದ್ದೆ. ಹಿಂದೆ ಯೋಗದ ಬಗ್ಗೆ ಹೇಳಬೇಕಿದ್ರು ಒಂದು ಸ್ವಲ್ಪ ಹೇಳಿದ್ದೆ, ಆದರೆ ಮತ್ತೆ ಇಲ್ಲಿ ಬಂದಿದೆ. ಆದ್ದರಿಂದ ಗುರುಗಳೇ ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ. ಅದನ್ನು ಒಮ್ಮೆ ಹೇಳಿಬಿಡ್ತೇನೆ. ಈ ಸವಿಕಲ್ಪ ಸಮಾಧಿಯಲ್ಲಿ ಅದಕ್ಕೂ ಹಿಂದೆ ಒಂದು ವಿಷಯ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಈ 5 ಬಹಿರಂಗ ಸಾಧನೆಗಳು. ಧಾರಣ, ಧ್ಯಾನ ಮತ್ತು ಸಮಾಧಿ, ಈ 3 ಅಂತರಂಗ ಸಾಧನೆಗಳು. ಅಂದರೆ ಕೇವಲ ಮನಸ್ಸಿಗೆ ಮಾತ್ರ ಸಂಬಂಧಪಟ್ಟಂಥ ಸಾಧನೆಗಳು. ಅಂತರಂಗ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಬಹಿರಂಗ ಅಂದರೆ ದೇಹಕ್ಕೂ ಸಂಬಂಧಪಟ್ಟಿದ್ದು. ಮೊದಲಿನ 5 ಯಮ, ನಿಯಮ, ಆಸನ, ಕೂತ್ಕೊಳ್ಳೋದೆಲ್ಲ ಮನಸ್ಸಲ್ಲ, ದೇಹ ತಾನೇ. ಹಾಗಾಗಿ ಅವೆಲ್ಲ ಬಹಿರಂಗ ಸಾಧನೆಗಳು. ಈ ಧಾರಣ ಮತ್ತು ಧ್ಯಾನ ಮತ್ತು ಸಮಾಧಿ, ಈ 3 ಇದ್ದಾವಲ್ಲ, ಇವು ಒಂದಕ್ಕಿಂತ ಹೆಚ್ಚು ಇನ್ನೊಂದು ಒಳಕ್ಕೆ ಕರ್ಕೊಂಡು ಹೋಗುವಂಥ ಸೋಪಾನಗಳು. ಅಲ್ಲಿ ಆ ಧಾರಣಾ ಸ್ಥಿತಿ ಹೇಗಿರುತ್ತೆ ಅಂದರೆ, ನಾನು ಅದಕ್ಕೊಂದು ಸಣ್ಣ ಸೂಕ್ಷ್ಮವಾಗಿ ಅದನ್ನು ಹೇಳಿಬಿಡ್ತೇನೆ. ಧ್ಯೇಯ ವಸ್ತುವಿನಲ್ಲಿ 12 ಸೆಕೆಂಡುಗಳ ಕಾಲ ನಮ್ಮ ಮನಸ್ಸು ಇರಬಹುದು ಅಂತ ಆದರೆ, ಜಾಸ್ತಿ ಇಲ್ಲ, ಮಿನಿಮಮ್ 12 ಸೆಕೆಂಡ್ ಅಷ್ಟೊತ್ತಿರುತ್ತೆ ಅಂತಾದರೆ ದಟ್ ಈಸ್ ಕಾಳು ಧಾರಣ. ಆ 12 ಮಿನಿಮಮ್ ಹೇಳ್ತಿದ್ದೀನಿ ನಾನು, 12 ಸೆಕೆಂಡುಗಳ ಕಾಲದಲ್ಲಿ ಒಂದ್ಸಲನೂ ಅದರಿಂದ ನಮ್ಮ ಮನಸ್ಸು ವಿಚಲಿತ ಆಗಬಾರ್ದು. ಇದು ಧಾರಣ ಆಯ್ತು. ಮುಂದಿನ ಮಜಲು ಧ್ಯಾನ. ಇದು ಎಷ್ಟೊತ್ತಿದ್ರೆ ಧ್ಯಾನ ಆಗತ್ತೆ ಅಂದರೆ, ಮಿನಿಮಮ್ ನಾನು ಹೇಳ್ತಾ ಇರೋದು, ಮ್ಯಾಕ್ಸಿಮಮ್ ಅಲ್ಲ. 12 ಮತ್ತೆ ಗುಣಿಸು 12 ಅಂದರೆ 12 144 ಸೆಕೆಂಡುಗಳ ಕಾಲ ಧ್ಯೇಯ ವಸ್ತುವನ್ನು ನಿರಂತರ ಚಿಂತನೆ ಮಾಡುತ್ತೆ ಅಂದರೆ ದಟ್ ಈಸ್ ಕಾಲ್ಡ್ ಧ್ಯಾನ. ಅದಕ್ಕೂ ಹೆಚ್ಚು ಆಗಬಹುದು, ಮಿನಿಮಮ್ ಅಷ್ಟಿರಬೇಕು. ಈಗ ನಮ್ಮ ಧ್ಯಾನ ಅಷ್ಟೊತ್ತು ಮಾಡುತ್ತಾ ಅಂದರೆ 2 ನಿಮಿಷದ ಎಷ್ಟಾಗಿರ್ತದೆ, ಸುಮಾರಾಗಿ 24 ಸೆಕೆಂಡ್ ಆಗಿರ್ತದೆ. ಅದು
ಧ್ಯಾನ ಅಂತ ಕರೆಸ್ಕೊಳ್ಳುತ್ತೆ. ಅದಾದ ಮೇಲೆ ಮುಂದಿನ ಮಜಲು ಈ 144 ಗುಣಿಸು ಮತ್ತೆ 12 ಅಂದರೆ ಎಷ್ಟಾಗತ್ತೆ? 28 ನಿಮಿಷ 8 ಸೆಕೆಂಡ್ಸ್. ಇಷ್ಟು ಹೊತ್ತು ಧ್ಯೇಯ ವಸ್ತುವನ್ನೇ ಮನಸ್ಸು ಯೋಚಿಸ್ತಾ ಇದ್ದರೆ ಅದಕ್ಕೆ ಏನಂತ ಹೆಸರು? ಸಮಾಧಿ. ಎಂಥ ಸಮಾಧಿ ಅಂದರೆ ಅದಕ್ಕೆ 3 ಹೆಸರಲ್ಲಿ ಯಾವುದನ್ನಾದ್ರೂ ಹೇಳ್ಬೋದು. ಸಂಪ್ರಜ್ಞಾತ ಸಮಾಧಿ ಅಂತನಾದರೂ ಹೇಳ್ಬೋದು, ಸವಿಕಲ್ಪ ಸಮಾಧಿ ಅಂತನಾದರೂ ಹೇಳ್ಬೋದು, ಅಥವಾ ಅದನ್ನು ಸಬೀಜ ಸಮಾಧಿ ಅಂತನಾದರೂ ಹೇಳ್ಬೋದು. ಒಟ್ಟಾದರೆ ಈ 28 ನಿಮಿಷ ಮತ್ತು 8 ಸೆಕೆಂಡ್ಸ್ಗಳ ಕಾಲ ನಿರಂತರವಾಗಿ ಧ್ಯಾನ ಮಾಡಬೇಕು. ಧ್ಯಾನ ಮಾಡುವಾಗ ಅಲ್ಲಿ ಹೇಗಿರ್ತದೆ ಕೇಳಿದರೆ, ಮನಸ್ಸು ನಾನು ಧ್ಯಾನ ಮಾಡ್ತಾ ಇದ್ದೇನೆ, ನಾನು ಕರ್ತ, ನನ್ನಿಂದ ಧ್ಯಾನಿಸಲ್ಪಡುವಂಥ ವಸ್ತು ಒಂದಿದೆ, ಅದು ಧ್ಯೇಯ ವಸ್ತು. ಆ ಧ್ಯೇಯ ವಸ್ತುವನ್ನು ಚಿಂತನೆ ಮಾಡೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ತಿಳುವಳಿಕೆ ನನಗೆ ಇದೆ. ಇದು 3 ಸಹ ಈ ವೃತ್ತಿ ಧ್ಯಾನದಲ್ಲಿ ಇದ್ದದ್ದು ಸವಿಕಲ್ಪ ಸಮಾಧಿಗೆ ಬರುವಾಗ ಸ್ವಲ್ಪ ಕಡಿಮೆ ಆಗಿರುತ್ತೆ. ಆದರೆ ವೃತ್ತಿ ಮಾತ್ರ, ಅದರ ಅಲೆ, ನಾ ಯೋಚನೆ ಮಾಡ್ತಿದ್ದೇನೆ, ಮಾಡುತ್ತಾ ಇದ್ದೇನೆ ಅನ್ನುವಂಥ ಅಲೆ ಮಾತ್ರ ಅದು ಕಂಟಿನ್ಯೂಸ್ ಆಗಿ ಹರಿತಾನೇ ಇರುತ್ತೆ. ಯಾವ ಸಮಾಧಿಯಲ್ಲಿ? ಸವಿಕಲ್ಪ ಸಮಾಧಿ, ಸಂಪ್ರಜ್ಞಾತ ಸಮಾಧಿ ಅಥವಾ ಸಬೀಜ ಸಮಾಧಿ ಅದರೊಳಗೆ. ಹಾಗಾಗಿಯೇ ಅದ್ರಿಗೆ ಬೀಜ ಸಮಾಧಿ, ಸಬೀಜ ಸಮಾಧಿ ಅಂತ ಕರೀತಾರೆ. ಇದಕ್ಕೊಂದು ಉದಾಹರಣೆ ಕೊಟ್ಟು ಹೇಳಬೇಕು ಅಂದರೆ, ಇಲ್ಲೊಂದು ಮರದಿಂದ ಮಾಡಿದ ಆನೆ ಇದೆ. ಆನೆಯನ್ನು ನಾವು ನೋಡ್ತಾ ಇದ್ದರೆ ನಮ್ಮ ಮನಸ್ಸಲ್ಲಿ ಏಕಕಾಲದಲ್ಲಿ 2 ಅಲೆಗಳು ಬರ್ತವೆ. ಇದು ಮರದ್ದು ಆನೆಯ ಆಕಾರ ಅಂತ. ಹೌದೋ ಅಲ್ವೋ? ಚಿಕ್ಕ ಮಕ್ಕಳಿಗಾದರೆ ಅದು ಮರದ್ದು ಅಂತ ಆಲೋಚನೆ ಬರೋದಿಲ್ಲ, ಬರೀ ಆನೆ. ಆದರೆ ನಮಗೇನು ಬರುತ್ತೆ? ಇದು ಮರದ್ದು ಆನೆ ಆಕಾರ ಅಂತ. ಹೌದು ತಾನೆ? ಹಾಗೆ ಈ ಭೇದ, ನಾನು ಧ್ಯಾನ ಮಾಡ್ತಾ ಇದ್ದೇನೆ, ಧ್ಯೇಯ ವಸ್ತು ಇದು, ಮತ್ತೆ ಇದಕ್ಕೆ ಕಾರಣ ಅದಕ್ಕೆ ಸಂಬಂಧಪಟ್ಟ ವಸ್ತುವಿನ ತಿಳುವಳಿಕೆಯಿಂದ ನಾನು ಇದನ್ನು ಮಾಡ್ತಾ ಇದ್ದೇನೆ ಅನ್ನುವಂತಹ ಈ ತ್ರಿಪುಟಿ ಎಲ್ಲಿರುತ್ತೆ? ಆ ಸವಿಕಲ್ಪ ಸಮಾಧಿಯಲ್ಲಿ ಇರುತ್ತೆ. ಇದರಿಂದಲೂ ಅಹಂಕಾರ ಹೋಗಲ್ಲ ಅಂತ ಆ ಮಾತಿನ ಅರ್ಥ. ಇನ್ನೂ ಮುಂದಿನದು ಅದು ನಿರ್ವಿಕಲ್ಪಕ ಸಮಾಧಿ. ಅಲ್ಲಿ ಧ್ಯಾನ ಮಾಡ್ತಾ ಇರುವ ನಾನೂನೇ ಅಳಿದು ಹೋಗ್ಬಿಡ್ತಾನೆ. ಇರೋದೇನು ಕೇಳಿದ್ರೆ ಧ್ಯೇಯ ವಸ್ತು ಮಾತ್ರ ಅಳಿದು ಹೋಗ್ತಾನೆ. ಅಂದರೆ ಇವನು ಅದೇ ಆಗಿ ಬಿಡ್ತಾನೆ. ಅದು ಹೇಗೆ ಸಾಧ್ಯ ಅಂದರೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ನೀರಿನಲ್ಲಿ ಉಪ್ಪಿನ ಕಾಳನ್ನು ಹಾಕಿದರೆ ಆ ಉಪ್ಪು ಇರತ್ತ, ಕರಗಿ ಹೋಗುತ್ತ, ಲಯ ಆಗಿಬಿಡುತ್ತೆ. ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಅಲ್ಲ. ಇದ್ದರೆ ಅದು ನೀರಿನೊಂದಿಗೆ ಒಂದಾಗಿ ಇರುತ್ತೆ ಅಲ್ವಾ? ಪ್ರತ್ಯೇಕತೆ ಅನ್ನೋದು ಇಲ್ಲ. ಹಾಗೆ ಈ ನಿರ್ವಿಕಲ್ಪಕ ಸಮಾಧಿಯಲ್ಲಿ ವೃತ್ತಿಗಳೇ ನಾಶವಾಗಿ ಬಿಡ್ತೇವೆ. ಆದ್ದರಿಂದ ಅವನಿಗೆ ನಾನು ಧ್ಯಾತ ಅಂದರೆ ಧ್ಯಾನ ಮಾಡ್ತಾ ಇರುವವನು, ಅದು ಧ್ಯೇಯ ವಸ್ತು. ಹೀಗಾಗಿ ಧ್ಯಾನ ಎನ್ನುವಂಥ ಜ್ಞಾನ, ಈ ತ್ರಿಪುಟಿ ಇಲ್ಲ. ತನ್ನನ್ನೇ ತಾನು ಸಂಪೂರ್ಣವಾಗಿ ಆ ವಸ್ತುವಿನ ಜೊತೆ ಒಂದಾಗಿಸಿಕೊಂಡು ಬಿಡ್ತಾನೆ. ಅಂದರೆ ಇಂತಹ ಧ್ಯಾನ ಸ್ಥಿತಿಯಲ್ಲಿರೋನು ಆತ್ಮಸ್ವರೂಪದಲ್ಲೇ ವಿಚಾರ ಮಾಡ್ತಾ ಮಾಡ್ತಾ ಅವನು ಅದೇ ಸ್ಥಿತಿಗೆ ಹೋಗಿ ನಿಂತಿರ್ತಾನೆ. ಅದರ ಬಿಟ್ಟು ಇನ್ನೊಂದು ನೆಲೆ ಅವನಿಗೆ ಇಲ್ಲ. ಇಂಥ ಸ್ಥಿತಿಗೆ ಏರಿ ತನ್ನ ಅಹಂಕಾರವನ್ನು ಕಳ್ಕೊಳ್ತಾನೆ. ಅವನಿಗೆ ಪುನರ್ಜನ್ಮ ಇಲ್ಲ. ಹಾಗಾಗಿ ಈ ಸಮಾಧಿ ಸ್ಥಿತಿಗೆ ಹೋಗೋದಕ್ಕೆ ಕೇವಲ ಶಾಸ್ತ್ರ ಅಧ್ಯಯನ ಮಾಡಿದ ಪಂಡಿತರಾದ ಮಾತ್ರಕ್ಕೆ ಆಗೋದಿಲ್ಲ ಅನ್ನೋದನ್ನು ಎಚ್ಚರಿಸಿ ಗುರುಗಳು ಹೇಳ್ತಾರೆ. ಅದಕ್ಕೋಸ್ಕರ ನೋಡಿ, ಶಬ್ದ ಉಂಟು ಅಲ್ಲಿ, ಆರೂಢ ಶಕ್ತೇರಪಿ. ಅಂದರೆ ಸಮಾಧಿ ಸ್ಥಿತಿಗೆ ಹೋಗ್ಲಿಕ್ಕೆ ಬೇಕಾದಂತಹ, ಅಂದರೆ ಅಷ್ಟೋ ಎಷ್ಟೋ ಪ್ರಯತ್ನ ಮಾಡಿದರೆ ಹೋಗಬಹುದು, ಆ ಪಾಂಡಿತ್ಯ ಉಂಟು, ಆದರೆ ಆಗೋದಿಲ್ಲ. ಯಾಕೆ ಹೇಳಿದ್ರೆ ಕರ್ತುಂ ನ ಶಕ್ಯ ಸಹಸಾಪಿ ಪಂಡಿತೈ. ನಾನು ಅಷ್ಟು ಶಾಸ್ತ್ರ ಓದಿದ್ದೇನೆ, ಇಷ್ಟು ಶಾಸ್ತ್ರ ಓದಿದ್ದೇನೆ, ಏನೂ ಕೆಲಸಕ್ಕೆ ಬರೋದಿಲ್ಲ. ಯಾರು ಆ ಸ್ಥಿತಿ ಹೋಗ್ತಾರೋ ಅವರು ಶಾಸ್ತ್ರ ಓದಬೇಕು ಅಂತನೂ ಇಲ್ಲ. ಯಾಕೆಂದರೆ ಅವರು ಇಲ್ಲೇನು ಓದ್ದೇ ಇರಬಹುದು, ಹಿಂದೆ ಅವರ ಸಿದ್ಧತೆ ಬಹಳಷ್ಟು ಇರುತ್ತೆ.
ಹಾಗಾಗಿ ಯೇ ನಿರ್ವಿಕಲ್ಪಾಖ್ಯ ಸಮಾಧಿ ನಿಶ್ಚಲಾಹ ತಾನಂತರಾನಂತ ಭವಾಹಿ ವಾಸನಾ, ಅಂಥವರು ಮಾತ್ರ ಈ ವಾಸನಾರೂಪವಾದಂಥ ಅಹಂಕಾರವನ್ನು ಕಳೆದುಕೊಳ್ಳುತ್ತಾರೆ ಹೊರತು ಸಾಮಾನ್ಯ ಜನರಿಂದ ಅದು ಅಸಾಧ್ಯ. ಹತಾಶರಾಗಬೇಕಾದದ್ದು ಇಲ್ಲ, ಪ್ರಯತ್ನ ಮಾಡ್ಬೋದಲ್ಲ ಅಲ್ವಾ? ಹೀಗೆ ಈ ಭರವಸೆಯ ಮಾತಿನೊಂದಿಗೆ ಈ ಸವಿಕಲ್ಪ ಸಮಾಧಿ ಮತ್ತು ನಿರ್ವಿಕಲ್ಪ ಸಮಾಧಿಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿವರಣೆಯನ್ನು ಈ ಶ್ಲೋಕದ ವ್ಯಾಖ್ಯಾನದಲ್ಲಿ ಗುರುಗಳು ಕೊಟ್ಟಿದ್ದನ್ನು ಸಂಕ್ಷೇಪವಾಗಿ ಹೇಳಿದ್ದೇನೆ ನಾನು. ಆದರೆ ಏನು ಮಾಡೋಣ, ಕಾಲ ಓಡ್ತಾ ಇದೆ. ಹಾಗಾಗಿ ಒಂದು ಹಂತಕ್ಕೆ ಈ ವಿವರಣೆ ಸಾಕು, ಯಾಕೆಂದರೆ ಅದು ಎಷ್ಟು ಹೇಳಿದರೂ ಸಹ ಮುಗೀತು ಅಂತ ಇಲ್ಲವೇ ಇಲ್ಲ. ಹಾಗಾಗಿ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ನನ್ನ ಕರ್ತವ್ಯದ ಭಾಗ ಒಂದು ಚೂರು ಉಂಟು. ಏನಿದ್ರೂ ಸಹ ನಾನೊಂದು 2 ಮಾತನ್ನು ಹೇಳಬೇಕಾದದ್ದಿದೆ. ಈ 6 ದಿನಗಳ ಕಾಲದ ಈ ಚಿಂತನೆಗೆ ದತ್ತಿ ನ್ಯಾಸಕರ್ತೃಗಳಂತಹ ಆ ಪರಿವಾರದವರು ಯಾರಿದ್ದಾರೆ, GN ಶಕುಂತಲಾ ಅವರ ಹೆಸರಿನಲ್ಲಿ ಆ ದತ್ತಿ ನ್ಯಾಸ ಮಾಡಿದವರು, ಮತ್ತು GV ವೆಂಕಟಲಕ್ಷ್ಮಿ ಅವರ ಹೆಸರಿನಲ್ಲಿ ದತ್ತಿ ನ್ಯಾಸ ಮಾಡಿದವರು. ಅವರ ಪರಿಚಯ ನನಗಿಲ್ಲ. ಹಾಗಾಗಿ ಒಂದು ಮಾತನ್ನು ಹೇಳಿಬಿಡ್ತೇನೆ. ಯಾವ ಉದ್ದೇಶದಿಂದ ಅವರು ಈ ಕಾರ್ಯಕ್ರಮಕ್ಕೆ ಟೊಂಕ ಕೊಟ್ಟು ಈ ಚಿಂತನೆಗೆ ಸಹಕರಿಸಿದ್ದಾರೋ ಅದನ್ನು ಈ ವಿವೇಕ ಚೂಡಾಮಣಿಯಲ್ಲಿ ಪ್ರತಿಪಾದಂತಹ ಆ ಚೈತನ್ಯ ವಸ್ತು ಈಡೇರಿಸಿಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಈ 2ನೇದು ಡಾಕ್ಟರ್ ಸುಂದರ್ರಾವ್ ಅವ್ರ ಬಗ್ಗೆ ನಾನು ಒಂದು 2 ಮಾತನ್ನು ಹೇಳಬೇಕು. ಮೊದಲನೇ ಸಹ ರಾಮು ಹೇಳಿದ್ದಾರೆ, ನಾನೇನು ಹೇಳಲಿಲ್ಲ. ಅವರ ಶ್ರೀಮತಿಯವರು ಇಲ್ಲಿದ್ದಾರೆ. ನನಗೂ ಅವರ ಕುಟುಂಬಕ್ಕೂ ಸುಮಾರು 33-34 ವರ್ಷಗಳ ಸಂಬಂಧ. ಹಾಗಾಗಿ ನಾನು ಅದನ್ನು ಹೇಳದೇ ಇದ್ದರೆ ಎಲ್ಲೋ ಒಂದು ಕಡೆ ಸಣ್ಣ ಅಪಚಾರ ಇದ್ದ ಹಾಗೆ. ಒಂದು ಮಾತನ್ನು ನಾನು ಡಾಕ್ಟರ್ ಬಗ್ಗೆ ಹೇಳಲೇಬೇಕು. ಡಾಕ್ಟರು ತಮ್ಮ ಕೊನೆಯ ಕಾಲದಲ್ಲಿ ಅವರು ತಮ್ಮ ಕಣ್ಣನ್ನು ಕಳ್ಕೊಂಡಿದ್ದರು, ಹೊರಗಿನ ಕಣ್ಣನ್ನು. ಆದರೆ ಅವರು ತಮ್ಮ ಒಳಗಣ್ಣನ್ನು ಕಳೆದುಕೊಂಡಿರಲಿಲ್ಲ. ಯಾಕೆ ಅಂದರೆ ಆ ಸ್ಥಿತಿಯಲ್ಲೂ ಸಹ ಅವರ ಹತ್ರ ಬರುವಂತಹ ರೋಗಿಗಳಿಗೆ ಅವರು ಸ್ವತಃ ಔಷಧವನ್ನು ಬರ್ಕೊಡ್ತಾ ಇದ್ದರು. ಅವರು ಏನು ಬರ್ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಕುಳಿತಂತಹ ಅವರ ಮನೆಯವರೇ ಆದಂತಹ ಶ್ರೀಯುತ ವೆಂಕಟೇಶ್ ಅವರಿಗೆ ಗೊತ್ತಾಗ್ತಾ ಇತ್ತು. ಹಾಗಾಗಿ ಅದನ್ನು ತದ್ವತ್ತಾಗಿ ಪಾಲನೆ ಮಾಡಿಕೊಂಡು ಅವರು ಬಂದರು. ಹಾಗಾಗಿ ಅಂತಹ ಸ್ಥಿತಿಯಲ್ಲೂ ಸಹ ಡಾಕ್ಟ್ರು ತಮ್ಮ ಆ ಸೇವಾ ನಿಷ್ಠೆಯನ್ನು ಬಿಡಲಿಲ್ಲ. ನನಗೆ ಬೆಂಗಳೂರು ಅನ್ನುವಾಗ ಕೆಲವೊಂದು ಕಲ್ಪನೆಗಳಿದ್ವು. ಆಗ ಸಾಹಿತ್ಯಾಸಕ್ತರು, ಅದರ ಜೊತೆಗೆ ಶ್ರದ್ಧಾಳುಗಳು, ಪರೋಪಕಾರಿಗಳು, ಜ್ಞಾನಿಗಳು ಎಲ್ಲ ಇರುವಂಥರ ಒಂದು ನಾಡು ಇದು, ಈ ನಗರ ಅಂತ. ನಾನು ಇದನ್ನೆಲ್ಲ ಇಲ್ಲಿ ಸಾಕಷ್ಟು ಕಂಡಿದ್ದೇನೆ. ಹಾಗೆ ಕಂಡಂತಹ ಕುಟುಂಬಗಳಲ್ಲಿ ಆ ಕುಟುಂಬವೂ ಸಹ ಒಂದು. ಇವತ್ತು ಡಾಕ್ಟ್ರು ಇಲ್ಲ, ಆದರೆ ಅವರು ಶ್ರೀಮತಿಯವರು ಡಾಕ್ಟ್ರು ಇಲ್ಲ ಎನ್ನುವಂಥ ಈ ಒಂದು ಭಾಗವನ್ನು ಬಿಟ್ಟರೆ ಅವರಿದ್ದಾಗ ಆ ಮನೆ ಮತ್ತು ಅವರು ಮಾಡಿದಂಥ ವ್ಯವಸ್ಥೆ ಹೇಗೆ ನಡೀತಾ ಇತ್ತೋ ಒಂದು ಚಾಚೂ ತಪ್ಪದೆ ಅದನ್ನು ಹಾಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಾಯಶಃ ಇಂಥ ತಾಯಂದಿರು ನಮ್ಮ ದೇಶಕ್ಕೆ ಹೆಚ್ಚು ಜನ ಬೇಕು ಅಂತ ಕಾಣುತ್ತೆ. ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಅಲ್ಲ, ಪ್ರಾಯಶಃ ಕೆಲವು ಭಾಗದಲ್ಲಿ ಹೆಚ್ಚು ಬೆಳೆಸಿದ್ದಾರೆ ಅವರು ಹೇಗೆ ಅಂತ. ಇವತ್ತಿಗೂ ನೀವು ಹೋಗಿ ನೋಡಿ, ಅಲ್ಲಿ ಕೃಪಾ ಹೋಮಿಯೋಪತಿಸ್ಟ್ ಅಂದರೆ ಆವತ್ತು ಹೇಗೆ ಜನಜಂಗುಳಿಗೆ ಇವತ್ತೂ ಸಹ ಹಾಗೇನೆ. ಆ ಆಕಾರದ ವ್ಯಕ್ತಿ ಇಲ್ಲ ಅನ್ನೋದು ಬಿಟ್ಟರೆ ಅವರ ಶಕ್ತಿ ಸಂಪೂರ್ಣವಾಗುಂಟು. ಅವರ ಪತಿಗೆ ಪ್ರಿಯವಾದಂಥ ವೃತ್ತಿಯನ್ನು ಅವರು ಬೇರೆಯವರನ್ನು ಇಡಿಸಿಕೊಂಡು ಹಾಗೆ ತದ್ವತ್ತಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದಲ್ಲೂ ಅವರ ಸಂಕಲ್ಪವನ್ನು ಈಡೇರಿಸುವಂತಹ ಕ್ರಮ. ಹಾಗಾಗಿ ಅವರ ಹೆಸರಲ್ಲಿ ಅವರ ಮಕ್ಕಳು ಈ ದತ್ತಿಯನ್ನು ಇರಿಸಿದ್ದಾರೆ ಅಂತ ಹೇಳಿದ್ರು. ಏನಿದ್ರೂ ಸಹ ಒಂದು ಮಾತು ಇಂಗ್ಲೀಷಲ್ಲಿ ಉಂಟಲ್ಲ, ಬಿಹೈಂಡ್ ಎವ್ರಿ ಸಕ್ಸಸ್ ಆಫ್ ಎ ಮ್ಯಾನ್ ಈಸ್ ಎ ವುಮ್ಯಾನ್ ಅಂತ. ಹಾಗಾಗಿ ಡಾಕ್ಟರ ಎಲ್ಲ ಪ್ರಯತ್ನದ ಹಿಂದೆ ಶಕ್ತಿಯಾಗಿ ನಿಂತವರು ಶಕ್ತಿ ಸ್ವರೂಪಿಣಿಯಾದಂತಹ ಅವರ ಶ್ರೀಮತಿಯವರು. ಅವರು ಈ ಸಂಸ್ಥೆಯ ಜೊತೆಗೆ ಬಹಳಷ್ಟು ದಿನಗಳಿಂದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಮತ್ತು ಈ 6 ದಿನಗಳು ಸಹ ಅವರಿದ್ದಾರೆ. ಡಾಕ್ಟ್ರು ಏನೆಲ್ಲ ಕನಸನ್ನು ಕಟ್ಟಿಕೊಂಡಿದ್ದರು ಆ ಎಲ್ಲ ಕನಸನ್ನು ಸಹ ನನಸಾಗಿಸುವಂತಹ ಶಕ್ತಿಯನ್ನು ಈ ವಿವೇಕ ಚೂಡಾಮಣಿಯಲ್ಲಿ ಪ್ರತಿಪಾದಂತಹ ಆ ಆತ್ಮವಸ್ತು ಅವರಿಗೆ ಅದನ್ನು ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಅದರ ಜೊತೆಗೆ ಈ 6 ದಿನಗಳ ಈ ದತ್ತಿನ್ಯಾಸದಲ್ಲಿ ಭಾಗವಹಿಸಿದಂಥ ಅವರನ್ನೂ ಸೇರಿಸಿದ ಹಾಗೆ ಆ ಹಿಂದಿನ
ಕುಟುಂಬದವರನ್ನು ಸಹ ನಾನು ಸ್ಮರಿಸ್ತೇನೆ ಈ ಸಂದರ್ಭದಲ್ಲಿ. ಶ್ರೀಮತಿ ಸುಶೀಲಮ್ಮ ಅವರು ನಿಮಗೆ ಗೊತ್ತಿರ್ಬೋದು, ಯಾವಳು ಬರ್ತಾನೆ ಇರ್ತಾರಲ್ಲಿ, ನಿಂತಿದ್ದಾರಲ್ಲ ಈಗ ಬಂದು ನನಗೆ ಹಣ್ಣು ಹಾರವನ್ನು ಕೊಟ್ಟು ಹೋಗಿದ್ದಾರೆ. ಅವರು ಕೊಟ್ಟರಲ್ಲ, ಅವರೇನೆ. ಸೊ ಹಾಗಾಗಿ ನಾನು ಇನ್ನೊಮ್ಮೆ ಅವ್ರನ್ನ ಸ್ಮರಿಸ್ತಾ, ಅದರ ಜೊತೆಗೆ ಈ 6 ದಿನಗಳ ಚಿಂತನೆಗೆ ಮಾಧ್ಯಮವಾದಂತಹ ಈ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಂತಹ ಶ್ರೀಯುತ ಡಾಕ್ಟರ್ SR ರಾಮಸ್ವಾಮಿ ಅವರಿಗೆ ಮತ್ತು ಸಹ ಕಾರ್ಯದರ್ಶಿಯಾದಂತಹ ಶ್ರೀಯುತ ರಾಮು ಅವರಿಗೆ ಎಲ್ಲರಿಗೂ ಸಹ ನಾನು ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ 6 ದಿನಗಳ ಕಾಲ ವಿಷಯ ಜಟಿಲ ಆದರೂ ಸಹ ನಮ್ಮ ಕಿವಿಯನ್ನು ಕೊಟ್ಟು ಬುದ್ಧಿ ಪಾತ್ರೆಯಲ್ಲಿ ತುಂಬಿಕೊಳ್ಳಬೇಕು ಅಂತ ಮನಸ್ಸಿಟ್ಟು ಬಂದು ಕುಳಿತಂಥ ನಿಮಗೂ ನಾನು ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ 6 ದಿನಗಳ ಮಾತನ್ನು ಸಹ ಮಹಾಚೈತನ್ಯಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.